ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ NKR TV ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ನಿಮ್ಮೆಲ್ಲರ ನೆಚ್ಚಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಇನ್ನು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಗಿದೆ. ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಪಂಚಾಂಗ ಶ್ರವಣ ಪ್ರಾರಂಭ ಮಾಡೋಣ. ಓಂ ಶ್ರೀಮತ್ಪಯೋ ನಿಧಿನಿಕೇತನ ಚಕ್ರಪಾಣೆ ಭೋಗೀಂದ್ರ ಭೋಗಮಣಿರಂಜಿತ ಪುಣ್ಯಮೂರ್ತೆ ಯೋಗೀಶ ಶಾಶ್ವತ ಶರಣ್ಯ ಭವಾಬ್ಧಿಪೋತ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ಆತ್ಮೀಯ ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆ ಯಾರ್ಯಾರು ಒಂದು ನವೆಂಬರ್ ತಿಂಗಳ 12ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರ ಸಂಕಟಗಳು ದೂರವಾಗಲಿ, ನಿಮಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ಹಾಗೆ ಮೊದಲು ಇವತ್ತಿನ ಪಂಚಾಂಗ, ಅನಂತರ ಗ್ರಹಸ್ಥಿತಿಯ ಕಡೆ ಗಮನ ಕೊಡೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಬುಧವಾರ. ಇವತ್ತು ಆಶ್ಲೇಷ ನಕ್ಷತ್ರ ಇದೆ ಮತ್ತು ಶುಭ ನಾಮಕವಾಗಿರ್ತಕ್ಕಂಥ ಒಂದು ಯೋಗ ಇದೆ, ಹಾಗೂ ಬಾಲವ ಕರಣ ಇರತಕ್ಕಂಥದ್ದು ಇದು ಇವತ್ತಿನ ಪಂಚಾಂಗವಾದರೆ. ಗ್ರಹಸ್ಥಿತಿಯನ್ನು ನೋಡೋಣ. ಮೇಷ, ವೃಷಭ, ಮಿಥುನ 3 ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕರ್ಕಾಟಕದಲ್ಲಿ ಚಂದ್ರ ಇದ್ದಾನೆ ಮತ್ತು ಜೊತೆಯಲ್ಲಿ ಗುರು. ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ತುಲಾ ರಾಶಿಯಲ್ಲಿ ರವಿಯ ಜೊತೆಯಲ್ಲಿ ಶುಕ್ರ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಮಂಗಳರು, ಧನು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿ ರಾಹು ಮತ್ತು ಮೀನ ರಾಶಿಯಲ್ಲಿ ಶನೇಶ್ವರ ಯಥಾ ಪ್ರಕಾರ ಇರತಕ್ಕಂಥದ್ದು. ಮತ್ತು ಇವತ್ತಿನ ಒಂದು ವಿಶೇಷ ಏನಪ್ಪ ಅಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಇರತಕ್ಕಂಥದ್ದು. ಹಾಗಾಗಿ ಇವತ್ತು ಯಾರಾದರೂ ನಾಗಾರಾಧನೆ ಮಾಡುವವರು ಇದ್ದರೆ, ಅದರಲ್ಲೂ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆ ಇತ್ಯಾದಿಗಳನ್ನು ಆಚರಣೆ ಮಾಡ್ಕೊಳ್ತಕ್ಕಂಥ ಅಪೇಕ್ಷೆ ಇದ್ದವರಿದ್ದರೆ ಅದು ಇವತ್ತು ಯೋಗ್ಯವಾಗಿರ್ತಕ್ಕಂಥ ದಿನ. ಆಶ್ಲೇಷ ಬಲಿ ಪೂಜೆ, ಸರ್ಪ, ನಾಗಾರಾಧನೆಗಳನ್ನು ಮಾಡಿಕೊಂಡು ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಚೆನ್ನಾಗಿದೆ. ಆ ಒಂದು ದಿಶೆಯಲ್ಲಿ ಪ್ರಯತ್ನವನ್ನು ಮಾಡಬಹುದು. ಖಂಡಿತ ಗುರುಗಳ. ವೀಕ್ಷಕರೀಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿಗೆ ಹೇಗಿದೆ ಗುರುಗಳ ಈ ದಿನ ನೋಡೋಣ. ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಚತುರ್ಥ ಭಾವದಲ್ಲಿರ್ತಕ್ಕಂತಹ ಚಂದ್ರ ಶುಭ ಸ್ಥಿತಿಯಲ್ಲಿರ್ತಕ್ಕಂಥದ್ದು. 12ನೇ ಮನೆಯಲ್ಲಿರ್ತಕ್ಕಂಥ ಸಾಡೆ ಸಾತಿಯ ದೋಷ ಕೂಡ ಸ್ವಲ್ಪ ಮಟ್ಟಿಗೆ ಉಂಟು. ಧನಸ್ಥಾನಕ್ಕೆ ಶನಿಯ ದೃಷ್ಟಿ ಇರೋದ್ರಿಂದ ವ್ಯಯಭಾವದಲ್ಲಿ ಶನೇಶ್ವರ ಇದ್ದಂಥ ಸಂದರ್ಭದಲ್ಲಿ ಮಾನಹಾನಿ ಮತ್ತು ಧನಕ್ಷಯದ ಸೂಚನೆಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಆತ್ಮೀಯರಿಂದಲೇ ಕಿರಿಕಿರಿ ಆಗ್ತಕ್ಕಂಥದ್ದು ಮತ್ತು ಪರಿವಾರದಲ್ಲಿ ಸ್ವಲ್ಪ ಮಟ್ಟಿನ ಅವಮಾನಕರವಾಗಿರ್ತಕ್ಕಂಥ ವಾತಾವರಣವನ್ನು ನೋಡಬೇಕಾಗಿ ಬರಬಹುದು. ಅದರಲ್ಲೂ ಕೂಡ ತೃತೀಯಾಧಿಪತಿಯಾಗಿರ್ತಕ್ಕಂತಹ ದೃಷ್ಟಿ, ಬುಧನ ದೃಷ್ಟಿ ಅಂತಕ್ಕಂಥದ್ದು 2ನೇ ಮನೆಗೆ ಶತ್ರುವಿನೊಂದಿಗಿರ್ತಕ್ಕಂಥದ್ದಾದ್ದರಿಂದ ಸ್ವಲ್ಪ ಶತ್ರು ಭಾವನೆಯನ್ನು ಹೊಂದಿರತಕ್ಕಂಥ ಒಡ ಹುಟ್ಟಿದವರ ಲಕ್ಷಣವನ್ನು ಕಾಣಿಸ್ತದೆ. ಹಾಗಾಗಿ ಅವರಿಂದ ಕೆಲವು ಮಾತುಗಳನ್ನು ಕೂಡ ಕೇಳಬೇಕಾಗಿ ಬರಬಹುದು. ಅದನ್ನು ಬಿಟ್ಟರೆ ಉಳಿಕೆಯಂತೆ ಚೆನ್ನಾಗಿರ್ತಕ್ಕಂಥ ದಿನ ಆಗಿದೆ ಮೇಷರಾಶಿಯವರಿಗೆ. ಈ ಒಂದು ಸಮಸ್ಯೆ ಪರಿಹಾರಕ್ಕೆ ಶಿವನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ. ಮತ್ತು ವಿಶೇಷವಾಗಿ ನಿಮ್ಮ ಒಡ ಹುಟ್ಟಿದವರಿಗೆ ಸದ್ಬುದ್ಧಿ ಬರಲಿ. ಅವರಿಗೆ ಬಂದಿರತಕ್ಕಂಥ ಏನಾದರೂ ತೊಂದರೆಗಳಿದ್ದರೆ ಅವೆಲ್ಲವನ್ನು ಪರಮಾತ್ಮ ಸರಿ ಮಾಡು, ಅವರ ತೊಂದರೆಗಳನ್ನು ಪರಿಹಾರ ಮಾಡಿ ಅವರ ಭವಿಷ್ಯವನ್ನು ಸುಖಮಯವಾಗಿ ಇಡುವ ಪ್ರಾರ್ಥನೆ ನೀವು ಸಲ್ಲಿಸಿದರೆ ಅದು ಪರಮಾತ್ಮ ಸ್ವೀಕಾರ ಮಾಡಿ ನಿಮ್ಮ ಕುಟುಂಬದ ಒಂದು ಐಕ್ಯಮತ್ಯವನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿನ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ. ಕಾರಣ ಏನು ಅಂದರೆ 3ನೇ ರಾಶಿಯಲ್ಲಿರ್ತಕ್ಕಂಥ ಗಜಕೇಸರಿ ಯೋಗವೇ ಆದರೂ ಕೂಡ ಶನೇಶ್ವರನ ದೃಷ್ಟಿ ನಿಮ್ಮ ರಾಶಿಗಿರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ದ್ವಂದ್ವ ಸ್ಥಿತಿ, ಒಂಥರ ಡೋಲಾಯಮಾನ ಸ್ಥಿತಿ ಅಂತ ಹೇಳ್ತಾರಲ್ಲ ಹಾಗೆ. ಒಂದ್ಸಾರಿ ಪಾಸಿಟಿವ್ ವೈಬ್ಸು, ಒಂದ್ಸರಿ ನೆಗೆಟಿವ್ ವೈಬ್ಸು, ಮೂಡ್ ಸ್ವಿಂಗು ಇತ್ಯಾದಿ ಏನೇನೋ ಹೇಳ್ತಾರಲ್ಲ. ಈ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಇವತ್ತು ವೃಷಭ ರಾಶಿಯವರಿಗೆ ಕಾಣುವಂತೆ ತೋರ್ತಾ ಇದೆ. ಈ ಒಂದು ಸಮಸ್ಯೆಗಳು ಕೆಲವು ಸಂದರ್ಭ ಸ್ವಲ್ಪ ತೀವ್ರವೂ ಆಗಬಹುದಾಗಿರುತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಅನಿವಾರ್ಯತೆ ಉಂಟು. ಇದರ ಜೊತೆಯಲ್ಲಿ ವೃಷಭ ರಾಶಿಯ ಅಧಿಪತಿ ಆಗಿರತಕ್ಕಂಥ ಶುಕ್ರನಿಗೆ ಇವತ್ತು
ಆ ರವಿಯೊಂದಿಗಿನ ಸ್ಥಿತಿ ಅಷ್ಟು ಉತ್ತಮವಾಗಿ ಇಲ್ಲದೆ ಇರೋದ್ರಿಂದ ಮಾಡ್ತಕ್ಕಂಥ ಉದ್ಯೋಗದಲ್ಲಿ, ಉದ್ಯೋಗ ಸ್ಥಾನದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಕಿರಿಕಿರಿ ಅಂತಕ್ಕಂಥದ್ದು ಕಾಣಬಹುದಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ರಾಜಕಾರಣಿಗಳ ಜೊತೆ ಏನಾದರೂ ಕೆಲಸ ಮಾಡ್ತಾ ಇದ್ದರೆ, ಸ್ಟಾಕ್ ಎಕ್ಸ್ಚೇಂಜು, ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಜಾಗಗಳು ಅಥವಾ ಗ್ಯಾಂಬ್ಲಿಂಗ್ ಟೈಪ್ ಆ ಥರದ ವ್ಯವಹಾರಗಳಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೂಡ ಇವತ್ತು ಸ್ವಲ್ಪ ಬೇಸರಮಯವಾಗಿರ್ತಕ್ಕಂಥ ವಾತಾವರಣವಾಗಿ ಕಾಣಿಸುತ್ತೆ. ಹಾಗಾಗಿ ಲಕ್ಷ್ಮೀ ನರಸಿಂಹನ ಉಪಾಸನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಇದರಿಂದಾಗಿ ಮಾನಸಿಕವಾದಂಥ ಸಾಮರ್ಥ್ಯವೂ ಹೆಚ್ಚಾಗುತ್ತೆ. ಜೊತೆಯಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ಕೂಡ ಹೆಚ್ಚಾಗಿ ಬಂದು ಸಮಾಧಾನವನ್ನು ನೋಡಲಿಕ್ಕೆ ಒಂದು ಅವಕಾಶ ಇದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿದ್ದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಕಾರಣ ರಾಶಿ ಬದಲಾವಣೆಯ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರ 2ನೇ ರಾಶಿಯಲ್ಲಿ ಧನಸ್ಥಿತಿ ಅಂತಕ್ಕಂಥದ್ದು ಚೆನ್ನಾಗಿದೆ. ಆದರೆ ವಾಗ್ದೋಷವನ್ನು ಪರಿಗ್ರಹಣ ಮಾಡ್ತಕ್ಕಂಥ ಒಂದು ಲಕ್ಷಣ ಕೂಡ ಕಾಣಿಸುತ್ತೆ. ಇವತ್ತು ಯಾರೋ ಒಬ್ಬರು ಹಿರಿಯರ ಜೊತೆಯಲ್ಲಿ ಸ್ವಲ್ಪ ವೈಮನಸ್ಯವನ್ನು ಬೆಳೆಸ್ಕೊಂಡು ಅವರಿಗೆ ಸ್ವಲ್ಪ ಕೆಳಮಟ್ಟದ ಮಾತುಗಳನ್ನು ಆಡಿ ಬಯಸ್ಕೊಳ್ಳೋದ್ರ ಜೊತೆಯಲ್ಲಿ ಅವರಿಂದ ಶಾಪ ಕೂಡ ತಗೊಳ್ಬೇಕಾಗಿ ಬರ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ಹೆಚ್ಚು ಎಚ್ಚರಿಕೆ ಬೇಕು. ಅದರಲ್ಲೂ ವಿಶೇಷವಾಗಿ ನಿಮಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಅಂದರೆ ಮಿಥುನಕ್ಕೆ 9ನೇ ರಾಶಿಯಲ್ಲಿರ್ತಕ್ಕಂಥ ರಾಹು ಸುಳ್ಳನ್ನು ಹೇಳಿಸುವಂಥದ್ದು, ಪ್ರಚೋದಿತವಾಗಿ, ಅಪ್ರಚೋದಿತವಾಗಿಯೂ ಅಲ್ಲ, ಬೇರೆಯವರಿಂದ ಪ್ರಚೋದನೆಗೊಳಗಾಗಿ ಹಿರಿಯರ ವಿಷಯದಲ್ಲಿ ತಪ್ಪು ಕಲ್ಪನೆಯನ್ನು ಇಟ್ಕೊಂಡು ಅವರೊಂದಿಗೆ ಸ್ವಲ್ಪ ಇರುಸು ಮುರುಸಿನ ವಾತಾವರಣ, ಕೋಪ, ಜಗಳ ಇತ್ಯಾದಿಗಳೆಲ್ಲವೂ ಕೂಡ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಸಾಕಿ ಬೆಳೆಸಿದ ಹಿರಿಯರು ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾತನ್ನು ಅಂದರು ಅಂತ ಅಂದ್ಕೊಳ್ಳಿ ಅವರೇನು ಶತ್ರುಗಳಾಗಿರೋದಿಲ್ಲ. ಆದರೆ ಇನ್ನೊಬ್ಬರಿಂದ ಕಂಡವರ ಮಾತು ಕೇಳಿ ನಮ್ಮ ಸಂಸಾರದ, ನಮ್ಮ ಹಿರಿಯರ ವಿರುದ್ಧ ನಾವೇ ತೀರ್ಮಾನ ತಗೊಳ್ತಕ್ಕಂಥದ್ದು ಸರಿಯಲ್ಲ. ಎಲ್ಲ ರೀತಿಯ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವತ್ತಿನ ದಿವಸ ಮಹಾವಿಷ್ಣುವನ್ನ ಸ್ತೋತ್ರ ಮಾಡ್ಕೊಳ್ಳಿ, ಸ್ಮರಣೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನು ಹೊಂದತಕ್ಕಂಥ ದಿನ. ವಿಶೇಷವಾಗಿ ಸಪ್ತಮ ಸ್ಥಾನಾಧಿಪತ್ಯವಾಗಿರ್ತಕ್ಕಂತಹ ಶನೈಶ್ಚರ ಕರ್ಕಾಟಕಕ್ಕೆ ಶುಭ ಸ್ಥಿತಿಯಲ್ಲಿದ್ದರೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯ ಸಂಗಾತಿಗಳ ಮಧ್ಯದಲ್ಲಿ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಆಸ್ತೇಷ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಕುಜ ದೋಷವೇನಾದರೂ ಇದ್ದ ಪಕ್ಷದಲ್ಲಿ ಜಾತಕದಲ್ಲಿ ಸ್ವಲ್ಪ ವಿಪರೀತವಾಗ್ತಕ್ಕಂಥ ಲಕ್ಷಣ. ಮಕ್ಕಳ ವಿಷಯದಲ್ಲಿ ಆರಂಭವಾಗಿ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ರೀತಿ, ಪರಸ್ಪರ ಮುಖ ನೋಡೋಕೆ ಕೂಡ ಇವತ್ತೇನೋ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಜಗಳವಾಡುವಷ್ಟರ ಮಟ್ಟಿಗೆ ಉಲ್ಬಣವಾಗ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ಯೋಚನೆ ಮಾಡಿ. ಅತಿರೇಕವಾಗಿರ್ತಕ್ಕಂಥದ್ದು ಬೇಡ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ವೃದ್ಧಿಯಾಗಿ ಕಾಣುತ್ತೆ. ಜೊತೆಯಲ್ಲಿ ಕರ್ಕಾಟಕ ರಾಶಿಯ ಕೆಲವರಿಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟು ಸ್ವಲ್ಪ ಚಿಂತೆ ಆಗ್ತಕ್ಕಂಥ ಲಕ್ಷಣ ಇದೆ. ವಿದ್ಯಾಭ್ಯಾಸಕ್ಕೆ ಆಸಕ್ತಿಯನ್ನು ತೋರಿಸದೆ ಹೈಯರ್ ಎಜುಕೇಷನ್ನಲ್ಲಿ ಇರ್ತಕ್ಕಂಥವ್ರು ಯಾಕೋ ಸ್ವಲ್ಪ ಡೈವರ್ಟ್ ಆಗ್ಬಿಟ್ಟಿದ್ದಾನೆ ನಮ್ಮ ಹುಡುಗ, ನಮ್ಮ ಮಗಳು ಯಾಕೋ ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ವಲ್ಲ, ಬೇರೆ ಬೇರೆ ಆಕ್ಟಿವಿಟೀಸ್ನಲ್ಲಿ ಹೋಗ್ತಾ ಇದ್ದಾರೆ, ಎಜುಕೇಷನ್ ಹಾಳು ಮಾಡ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ಚಿಂತೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ. ಜೊತೆಯಲ್ಲಿ ದತ್ತಾತ್ರೇಯರ ಉಪಾಸನೆ ಬೇಕಾಗ್ತದೆ. ಕಾರಣ ಯಾವುದೋ ಒಂದು ಶಾಪ ಗ್ರಹಿಕೆ ಅಥವಾ ಯಾವುದೋ ವ್ಯಕ್ತಿಗಳಿಂದ ಆ ದೃಷ್ಟಿಯ ದೋಷ ಅಂತಕ್ಕಂಥದ್ದು ಬಂದು ಮಕ್ಕಳ ವಿದ್ಯೆ ಅಂತಕ್ಕಂಥದ್ದು ಕುಂಠಿತವಾಗ್ತಕ್ಕಂಥ ಕಡೆಗೆ ಹೋಗುವ ಹಾಗೆ ಕಾಣಿಸುತ್ತೆ. ಹಾಗಾಗಿ ಎಚ್ಚರಿಕೆ ಬೇಕು. ದತ್ತಾತ್ರೇಯರನ್ನು ಉಪಾಸನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ದತ್ತಾತ್ರೇಯ ಮೂಲ ಮಂತ್ರ, ಆ ಮಂತ್ರವನ್ನು, ಜಪವನ್ನು ಸರಿಯಾದ ರೀತಿಯ ಪುರೋಹಿತರಲ್ಲಿ ಆಚರಣೆ ಮಾಡಿಸಿ ಹೋಮ ಹವನಗಳಿಂದ ಕೂಡ ಶಾಂತಿ ಪ್ರಕ್ರಿಯೆಯನ್ನು ಆಚರಣೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಳ್ಳಿ. ಶುಭವಾಗಿ. ಗುರುಗಳೇ, ಕ್ಷೇತ್ರ ಮಹಿಮೆಯಲ್ಲಿ ಬುಧವಾರ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇವತ್ತು ಈಗ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸ್ತೋತ್ರ ಮಾಡಿದೆ ನಾನು. ಶ್ರೀಮತ್ ಪಯೋನಿಧಿ ನಿಕೇತನ ಚಕ್ರಪಾಣಿ ಅಂತ ಹೇಳಿ, ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬಂ. ಅಂದ್ರೆ ಯಾವ್ದಾದ್ರು ಒಬ್ಬ ನರಸಿಂಹನ ಒಂದು ದರ್ಶನಕ್ಕೆ ಹೋಗೋಣ ಅಂತ. ಖಂಡಿತ. ಈ ನರಸಿಂಹನ ದರ್ಶನವನ್ನು ಮಾಡೋದಕ್ಕಿಂತ ಮುಂಚೆ ಈ ಕ್ಷೇತ್ರ ಯಾವುದು ಅಂತಂದ್ರೆ ದೇವರಾಯನ ದುರ್ಗ. ಇದು ವಾಸ್ತವಾಂಶ ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದಲ್ಲಿ 2 ನರಸಿಂಹನ ದೇವಸ್ಥಾನಗಳಿದ್ದಾವೆ. ಒಂದು ಆ ಬೆಟ್ಟದ ಕೆಳಗೆ ಇರ್ತಕ್ಕಂಥದ್ದು ಭೋಗ ನಾರಸಿಂಹ ಅಂತ, ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ಯೋಗ ನಾರಸಿಂಹ ಅಂತ ಹೇಳಿ. ಇದರಲ್ಲಿ ಕ್ಷೇತ್ರದ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದಿದೆ. ಈ ಕ್ಷೇತ್ರದಲ್ಲಿ ಬೆಟ್ಟವನ್ನು ನೋಡ್ತಕ್ಕಂಥದ್ದು
ಪೂರ್ವ ದಿಕ್ಕಿನಿಂದ ನೋಡಿದ್ರೆ ಬೆಟ್ಟ ಆನೆಯ ಹಾಗೆ, ಪಶ್ಚಿಮದಿಂದ ನೋಡಿದ್ರೆ ಸರ್ಪದ ಹಾಗೆ, ಉತ್ತರದಿಂದ ನೋಡಿದ್ರೆ ಗರುಡನ ಹಾಗೆ, ದಕ್ಷಿಣದಿಂದ ನೋಡಿದ್ರೆ ಸಿಂಹದ ಹಾಗೆ, ಹೀಗೆ ಬೇರೆ ಬೇರೆ ರೂಪದಲ್ಲಿ. ಹೌದು, ಈ ಬೆಟ್ಟ ಬೇರೆ ಬೇರೆ ದಿಕ್ಕಿನಿಂದ ನೋಡಿದಾಗ ಬೇರೆ ಬೇರೆ ರೂಪದಲ್ಲಿ ನಮಗೆ ಕಾಣಿಸುತ್ತೆ. ಈ ಬೆಟ್ಟದ ಹಿಂದೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಥೆ ಇದೆ. ಒಂದು ಸಾರಿ ದೇವಲೋಕದಲ್ಲಿ ಇಂದ್ರ ಸಭೆಯಲ್ಲಿ ಎಲ್ಲರೂ ಕೂತಿರ್ತಕ್ಕಂಥ ಸಂದರ್ಭ, ಒಬ್ಬ ಚಿತ್ರರಥ ಅಂತಕ್ಕಂಥ ಗಂಧರ್ವ ಇರ್ತಾನೆ. ಆ ಗಂಧರ್ವ ಸ್ವಲ್ಪ ಅವನಿಗೆ ಅಹಂಭಾವ ಇರುತ್ತೆ, ತಾನು ಬಹಳ ಸುಂದರ ಅಂತ. ಗಂಧರ್ವರು ಹೆಚ್ಚಾಗಿ ಬಹಳ ಏನು ಹೇಳ್ತಾರೆ, ಪರ್ಸನಾಲಿಟಿ, ಫಿಸಿಕ್ಸ್ ಬಹಳ ತುಂಬ ಚೆನ್ನಾಗಿರುತ್ತೆ ಅವರು ಅಂತ ಹೇಳ್ತಾರೆ. ಗಂಧರ್ವರು ಬಹಳ ಸುಂದರರು ಅಂತ. ಹಾಗೆ ಅವನಿಗೆ ತನ್ನ ಸೌಂದರ್ಯದ ಮೇಲೆ ತುಂಬ ಒಂಥರ ಮದ ಇರುತ್ತೆ, ಅಹಂಕಾರ ಇರುತ್ತೆ. ಅವನೇನು ಮಾಡ್ತಾನೆ, ಆ ಸಭೆಯಲ್ಲಿ ಸ್ವಲ್ಪ ಗಾಂಭೀರ್ಯದಲ್ಲಿ ಕೂತಿರ್ತಾನೆ. ಅಲ್ಲಿಗೆ ದೂರ್ವಾಸ ಮಹರ್ಷಿಗಳು ಬರ್ತಾರೆ. ದೂರ್ವಾಸ ಮಹರ್ಷಿಗಳು ಬಂದರು ಅಂತಂದರೆ ಹೆಚ್ಚಾಗಿ ಯಾರೂ ಕೂಡ ಅವ್ರ ಎದುರುಗಡೆಗೆ ತಮ್ಮತನವನ್ನು ತೋರಿಸೋದಿಲ್ಲ. ಬಟ್ ಇವನು ಸ್ವಲ್ಪ ಗಂಭೀರವಾಗಿ ಕೂತಿರ್ತಾನೆ. ದೂರ್ವಾಸರು ನೋಡ್ತಾರೆ, ಎಲ್ಲರೂ ಎದ್ದು ನಮಸ್ಕಾರ ಮಾಡಿದ್ದಾರೆ, ವಿನೀತರಾಗಿ ನಿಂತಿದ್ದಾರೆ. ಇವನು ಯಾಕೆ ಹೀಗೆ ನಿಂತಿದ್ದಾನೆ ಅಂತ ಹೇಳ್ಕೊಂಡು ಸಿಟ್ಟು ಬಂದ್ಬಿಟ್ಟು, ನಿನ್ನ ಮದ ತುಂಬ ಏರಿದೆ, ನೀನು ಮದಿಸಿದ ಆನೆ ಆಗು ಅಂತೇಳಿ ಶಾಪ ಕೊಟ್ಬಿಡ್ತಾರೆ. ಬಂದು ಅವರ ಕಾಲುಬುಡದಲ್ಲಿ ಬಿದ್ದು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳಿದಾಗ ಎಂಥ ಒಂದು ರೀತಿಯಲ್ಲಿ ಆ ಶಾಪಕ್ಕೆ ಉಪಸಂಹಾರ ಕೊಡ್ತಾರೆ ಅಂದ್ರೆ, ಬ್ರಹ್ಮ ನಿರ್ಮಿತವಾಗಿರ್ತಕ್ಕಂತಹ ಒಂದು ಜಾಗವಾಗಿರಬೇಕು, ಅಲ್ಲಿ ನಾನು ಬಂದು ಉಪಾಸನೆ ಮಾಡಬೇಕು, ನಾನು ಬಂದು ಉಪಾಸನೆ ಮಾಡಿ ದೈವದಿಂದ ಅಲ್ಲಿ ಗಂಗಾ ಸಾಕ್ಷಾತ್ಕಾರ ಆಗಬೇಕು. ಅಂಥ ಬೆಟ್ಟದ ಮೇಲೆ ಆನೆಯಾಗಿರುವಂಥ ನೀನು ಆ ಬೆಟ್ಟದ ಮೇಲೆ ಪ್ರಪಾತಕ್ಕೆ ಬಿದ್ದು ಸೊತ್ತ ಮೇಲೆ ನಿನಗೆ ಶಾಪ ಪರಿಹಾರ ವಿಮೋಚನೆ ಆಗತ್ತೆ ಅಂತ ಹೇಳ್ತಾನೆ. ಅವನು ಆ ಶಾಪದ ಪ್ರಭಾವದಿಂದಾಗಿ 3 ಶಿಖರಗಳಿರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಆನೆಯಾಗಿ ಸಂಚಾರ ಮಾಡ್ತಾ ಇರ್ತಾನೆ. ಹೀಗೆ ಎಷ್ಟೋ ವರ್ಷಗಳು ಕಳೆದು ಹೋಗುತ್ತೆ. ದೂರ್ವಾಸ ಮಹರ್ಷಿಗಳಿಗೆ ಆಕಸ್ಮಿಕವಾಗಿ ದೈವ ಪ್ರಚೋದನೆ ಅಂತಕ್ಕಂಥದ್ದಾಗತ್ತೆ. ಹಾಗೆ ಪ್ರಚೋದನೆಯಾದಂಥ ಸಂದರ್ಭದಲ್ಲಿ ಅವರು ತಮ್ಮ ತಪಶಕ್ತಿಯಿಂದ ಯೋಚನೆ ಮಾಡ್ತಾರೆ, ಎಲ್ಲಾದರೂ ಒಂದು ಜಾಗವನ್ನು ತಪಸ್ಸಿಗಾಗಿ ಹುಡುಕಬೇಕು ಅಂತ ಹೇಳಿ ಅಲ್ಲಿ ಬರ್ತಾರೆ. ಈಗೇನು ನಾವು ದೇವರಾಯನ ದುರ್ಗ ಅಂತ ಕರಿತೇವಲ್ಲ, ಆ ಒಂದು ಪ್ರದೇಶಕ್ಕೆ ಬಂದು ಆ ಬೆಟ್ಟದ ತಪ್ಪಲಿನಲ್ಲಿ ಬುಡದಲ್ಲಿ ತಾವು ಒಂದು ಧ್ಯಾನಾಸಕ್ತರಾಗಿ ತಪಸ್ಸಿಗೆ ಕೂತ್ಕೊಳ್ತಾರೆ. ತಪಸ್ಸಿಗೆ ಕುಳಿತಂತಹ ಸಂದರ್ಭದಲ್ಲಿ ಭಗವಂತ ಅವರ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಲಕ್ಷ್ಮೀ ಸಹಿತನಾಗಿ ನರಸಿಂಹ ರೂಪದಿಂದ ದರ್ಶನವನ್ನು ಕೊಡ್ತಾನೆ. ಆಗ ಅವನಿಗೆ ಭೋಗ ನರಸಿಂಹ ಅನ್ನುವಂತಹ ಒಂದು ಹೆಸರಿನಿಂದಲೇ ದೂರ್ವಾಸ ಮಹರ್ಷಿಗಳು ಆರಾಧನೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಕೆಲವು ದಿವಸಗಳ ನಂತರ ಅವರಿಗೆ ಗಂಗಾ ಸ್ನಾನಕ್ಕಾಗಿ ಹೋಗಬೇಕು ಅಂತ ಆಸೆ ಆಗುತ್ತೆ. ಆ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಗಂಗೆಯೇ ಸ್ವತಃ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾಗಿ, ನೀನೀಗ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಈ ಆಲಯದ ಹಿಂಭಾಗದ ಪುಷ್ಕರಣಿಯಲ್ಲಿ ನನ್ನ ಸನ್ನಿಧಾನ ಇದೆಯಪ್ಪ, ನೀನು ಗಂಗೆಗಾಗಿ ಅಷ್ಟು ದೂರ ಹೋಗೋದು ಬೇಡ, ಇಲ್ಲೇ ನೀನು ಅದನ್ನು ಗಂಗಾ ಸ್ನಾನವನ್ನು ಆಚರಣೆ ಮಾಡಬಹುದು ಅಂತ ಹೇಳಿದಾಗ, ಆ ನಂತರದಲ್ಲಿ ಅಲ್ಲಿಯೇ ಸ್ನಾನಾದಿಗಳನ್ನು ಮಾಡಿಕೊಂಡು ಆ ದೂರ್ವಾಸರು ಆ ಒಂದು ಆನಂದವಾಗಿ ತಪಸ್ಸನ್ನು ಮಾಡ್ತಾ ಇರುವಂತಹ ಸಂದರ್ಭ, ಆಗ ಆ ಗಾಂಧರ್ವ ಅಲ್ಲಿಗೆ ಬರ್ತಾನೆ. ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗತ್ತೆ ಅಂದರೆ, ಪ್ರಪಾತದಲ್ಲಿ ಬಿದ್ದು ಅವನ ಶಾಪ ವಿಮೋಚನೆ ಆಗತ್ತೆ. ಹಾಗಾಗಿ ಆನೆಗೆ ಸಂಸ್ಕೃತದಲ್ಲಿ ಕರಿ ಎನ್ನುವಂಥ ಶಬ್ದ ಇದೆ. ಕರಿ ಓಡಾಡ್ತಿದ್ದಂತಹ ಬೆಟ್ಟವಾದ್ದರಿಂದ ಅದನ್ನ ಕರಿಗಿರಿ ಅಂತ ಕರಿತಿದ್ರು. ಕರಿಗಿರಿ ನರಸಿಂಹ ಅಂತ ದೇವರಾಯನ ದುರ್ಗದ ನರಸಿಂಹನಿಗೆ ಕರೀತಕ್ಕಂಥದ್ದು. ಬೆಟ್ಟದ ಮೇಲೆ ಬ್ರಹ್ಮದೇವರಿಗೆ ಒಂದ್ಸರಿ ಅನ್ಸುತ್ತೆ, ಕೆಳಗಡೆಗೆ ಭೋಗ ಸ್ವರೂಪದಿಂದ ಸ್ವಾಮಿಯನ್ನ ಪ್ರತಿಷ್ಠೆ ಆಗಿದೆ, ತಾನು ಮೇಲೆ ಇನ್ನೊಂದು ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಬಂದು ಬ್ರಹ್ಮದೇವರು ಬರುವಾಗ ಪರಮೇಶ್ವರ ಭಗವಂತ ಏನು ಹೇಳ್ತಾನೆ ಅಂತಂದ್ರೆ, ನೀನು ಭೂಮಿಯ ಮೇಲೆ ಮೊಟ್ಟ ಮೊದಲನೇ ಬಾರಿಗೆ ಪ್ರತಿಷ್ಠೆ ಮಾಡಿರ್ತಕ್ಕಂಥ ನರಸಿಂಹನ ಮೂಲ ಸ್ವರೂಪವೇ ಇದೆ ಅಲ್ಲಿ. ಅಂದ್ರೆ ಈಗಿನ ಈ ಶ್ವೇತವರಾಹ ಕಲ್ಪದ ಹಿಂದೆ ಪದ್ಮಕಲ್ಪ ಅನ್ನುವಂತಹ ಕಲ್ಪ ಸಂದರ್ಭದಲ್ಲೇನೆ ಆ ಭಾಗದಲ್ಲಿ ಬ್ರಹ್ಮದೇವರು ಯೋಗಾರೂಢನಾಗಿರತಕ್ಕಂಥ ನರಸಿಂಹನ ಒಂದು ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿದ್ರು. ಅದರ ಪಾದದಲ್ಲಿ ಗಂಗೋದ್ಭವ ಆಗ್ತಿತ್ತು. ಹಾಗಾಗಿ ಅಲ್ಲಿಗೆ ಹೋಗಿ ಪುನಃ ಬ್ರಹ್ಮದೇವರು ಉಪಾಸನೆಯನ್ನು ಮಾಡ್ತಾರೆ. ಹಿಂದಿನ ಕಲ್ಪದಲ್ಲಿ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಅಂದರೆ ಭೂಮಿಯ ಮೇಲೆ ಇರುವ ಮೊಟ್ಟ ಮೊದಲ ನರಸಿಂಹನ ವಿಗ್ರಹ ಯಾವುದಪ್ಪ, ಇಡೀ ಭೂಮಿಯ ಮೇಲೆ ಎಲ್ಲೆಲ್ಲಿ ನರಸಿಂಹದೇವರ ದೇವಸ್ಥಾನ ಇದ್ರೂ ಕೂಡ ಎಲ್ಲಕ್ಕಿಂತಲೂ ಅತೀ ಪುರಾತನವಾಗಿರ್ತಕ್ಕಂತಹ ಏಕೈಕ ವಿಗ್ರಹ ಅಂತಕ್ಕಂಥದ್ದಿದ್ರೆ ದೇವರಾಯನ ದುರ್ಗದ ಬೆಟ್ಟದ ಮೇಲಿರುವ
ಯೋಗ ನರಸಿಂಹ ಸ್ವಾಮಿಯ ಒಂದು ವಿಗ್ರಹ. ಇದರಲ್ಲಿ ಬಹಳ ವಿಶೇಷತೆ ಏನಪ್ಪಾ ಅಂದ್ರೆ, ಸ್ವಾಮಿಯ ಆ ಒಂದು ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವನ್ನು ಮಾಡಬೇಕು ಮತ್ತು ಕುಂಭಾಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಆಗುತ್ತದೆ ಬ್ರಹ್ಮದೇವರಿಗೆ. ಆ ಒಂದು ಅಪೇಕ್ಷೆ ಆದಾಗ ಪ್ರಾರ್ಥನೆ ಮಾಡ್ಕೊಳ್ತಾರೆ ಎಲ್ಲ ನದಿಗಳನ್ನ, ಗಂಗೆ, ಯಮುನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಅಂತ ಹೇಳಿ ನಾವೇನು ಹೇಳ್ತೇವಲ್ಲ, ಈ ಸಪ್ತ ನದಿಗಳನ್ನ ಪ್ರಾರ್ಥನೆ ಮಾಡಿಕೊಂಡಾಗ ನರಸಿಂಹದೇವರ ಪಾದದ ಸ್ವರೂಪ ಅಂದ್ರೆ ಆ ಪಾದದ ಸಮೀಪದಲ್ಲಿ ಆ ಗಂಗೋದ್ಭವ ಆಗ್ತದೆ, ತೀರ್ಥೋದ್ಭವ ಆಗತ್ತೆ. ಅದನ್ನೇ ಆ ಬ್ರಹ್ಮದೇವರು ತಗೊಂಡು ಆ ನರಸಿಂಹ ಸ್ವಾಮಿಗೆ ಕುಂಭಾಭಿಷೇಕವನ್ನು ಮಾಡ್ತಾರೆ ಮತ್ತು ಬ್ರಹ್ಮರಥೋತ್ಸವವನ್ನು ಕೂಡ ನಡೆಸ್ತಾರೆ ಅಂತ ಬರ್ತದೆ ಸ್ಥಳ ಪುರಾಣದಲ್ಲಿ. ಹಾಗಾಗಿ ಆ ಒಂದು ಕುಂಭಾಭಿಷೇಕಕ್ಕೆ ಬೇಕಾಗಿರ್ತಕ್ಕಂತಹ ಜಲವನ್ನ ತನ್ನ ಪಾದದಲ್ಲಿಯೇ ಸೃಷ್ಟಿಸಿಕೊಟ್ಟಿದ್ದರಿಂದ ಅವನಿಗೆ ಕುಂಭಿ ನರಸಿಂಹ ಅಂತಕ್ಕಂಥ ಹೆಸರು ಬಂತು. ಈ ರೀತಿಯಾಗಿರ್ತಕ್ಕಂಥದ್ದು ದೇವರಾಯನ ದುರ್ಗ ಅಥವಾ ಕರಿಗಿರಿ, ಕರಿಬೆಟ್ಟ. ಇಲ್ಲಿರ್ತಕ್ಕಂಥ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥದ್ದು ಭೋಗನಾರಸಿಂಹ ಮತ್ತು ಬೆಟ್ಟದ ಮೇಲೆ ಇರ್ತಕ್ಕಂಥದ್ದು ಯೋಗ ನಾರಸಿಂಹ. ಮೈಸೂರಿನ ಅರಸರಾಗಿರ್ತಕ್ಕಂಥ ದೇವರಾಯ ಅರಸ ಅನ್ನುವಂತಹ ಮಹಾರಾಜರು 1600ನೇ ಶತಮಾನದಲ್ಲಿ ಆ ದೇವಾಲಯವನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಒಳ್ಳೆಯ ರೀತಿಯಲ್ಲಿ ಪೂಜಾದಿಗಳ ಕೈಂಕರ್ಯಗಳಿಗೆ ವ್ಯವಸ್ಥೆಗಳನ್ನೆಲ್ಲ ಮಾಡಿಟ್ಟಿದ್ದರಿಂದ ದೇವರಾಯ ಅರಸರಿಂದ ನಿರ್ಮಿತವಾಗಿರ್ತಕ್ಕಂಥ ಅಥವಾ ಜೀರ್ಣೋದ್ಧಾರವಾಗಿರ್ತಕ್ಕಂಥ ಕ್ಷೇತ್ರವಾದ್ದರಿಂದ ಆ ನಂತರದಲ್ಲಿ ಅದಕ್ಕೆ ದೇವರಾಯನ ದುರ್ಗ ಅಂತಕ್ಕಂಥ ಹೆಸರು ಬಂತು. ಮೊದಲಿದ್ದಂಥ ಹೆಸರು ಕರಿಗಿರಿ, ದೇವರಾಯ ಅರಸರಿಂದ ದೇವರಾಯನ ದುರ್ಗ. ಗುರುಗಳೇ, ಯಾವಾಗ್ಲೂ ದೀಪ ಉರಿತಾ ಇರಬಾರ್ದು ಅಂತ ಹೇಳ್ತಾರೆ. ಅದು ಒಂದು ಎಲೆಕ್ಟ್ರಿಸಿಟಿ ವೇಸ್ಟ್ ಆಗತ್ತೆ ಅಥವಾ ತೈಲ ಹೆಚ್ಚಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಎಲ್ಲ. ಆದ್ರೆ ದೇವರ ಮನೆಯಲ್ಲಿ ಕೆಲವೊಂದಷ್ಟು ಜನ ಹೇಳ್ತಾರೆ ಇಲ್ಲ 24/7 ಉರಿತಾನೆ ಇರ್ಬೇಕು ದೀಪ ಅಂತ. ಇನ್ ಕೆಲವ್ರು ಹೇಳ್ತಾರೆ ಇಲ್ಲ ಇಲ್ಲ ರಾತ್ರಿ ನಂದು ಹೋಗ್ಬೇಕು ದೀಪ, ಆ ರೀತಿ ಹಚ್ಚಿ ಅಂತ. ಯಾವುದು ಸರಿ ಯಾವುದು ತಪ್ಪು? ಮೊದಲನೇದಾಗಿ ದೇವರ ಮುಂದೆ ದೀಪದ ಔಚಿತ್ಯ ಏನು ಅಂತ ತಿಳ್ಕೊಳ್ಬೇಕು. ದೀಪದ ಔಚಿತ್ಯ ಏನು ಅಂತಂದ್ರೆ, ದೀಪ ಅಂದ್ರೆ ಜೀವಾತ್ಮದ ಸ್ವರೂಪ ಅಂತ ಅರ್ಥ. ಜೀವಾತ್ಮವನ್ನು ನಾವು ದೇವರನ್ನ ಪರಮಾತ್ಮ ಅಂತ ಕರಿತೇವಲ್ವಾ. ಪರಮಾತ್ಮನ ಎದುರಿಗೆ ಜ್ಯೋತಿ ಸ್ವರೂಪದಲ್ಲಿ ನಾವಿಡ್ತಕ್ಕಂಥದ್ದು ಜೀವಾತ್ಮವನ್ನ. ಜೀವಾತ್ಮ ಅಂತಕ್ಕಂಥದ್ದು ಸದಾಕಾಲ ಭಗವಂತನ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರಬೇಕು ಅಂತಕ್ಕಂಥದ್ದು. ಅದನ್ನ ಸಾಂಕೇತಿಕವಾಗಿ ದೀಪದ ರೂಪದಲ್ಲಿ ಉರಿಸ್ತಕ್ಕಂಥ ಒಂದು ಕ್ರಮ ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಹಾಗಾಗಿ ಯಾವತ್ತೂ ಕೂಡ ದೇವರ ಮುಂದೆ ದೀಪವನ್ನು ಉರಿಸ್ತಕ್ಕಂಥ ಸಂದರ್ಭ ಅದು ಇಂತಿಷ್ಟೇ ಹೊತ್ತು ಉರಿಬೇಕು, ಇಂತಿಷ್ಟು ಹೊತ್ತು ಉರಿಬಾರದು ಅನ್ನುವಂಥದ್ದು ಇಲ್ಲ. ಆದರೆ ತಾತ್ಕಾಲಿಕವಾಗಿ ಉರಿಸ್ತಕ್ಕಂಥದ್ದು, ಈಗ ಉದಾಹರಣೆಗೆ ಎಷ್ಟೋ ಮನೆಗಳಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ದೀಪ ಹಚ್ಚುವಂಥದ್ದು ಒಂದು ಕ್ರಮ ಇದೆ. ಇನ್ನು ಕೆಲವರ ಮನೆಯಲ್ಲಿ ಅದಕ್ಕೆ ಸಂಬಂಧ ಇಲ್ಲ, ದೇವರು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಚ್ಚೋ ಪ್ರಸಂಗ ಇದೆ. ಕೆಲವರ ಮನೆಯಲ್ಲಿ ಹಗಲಿಡಿ ಹಚ್ಚೋದೇ ಇಲ್ಲ, ಸಾಯಂಕಾಲದ ಹೊತ್ತು ಹಚ್ಚತಕ್ಕಂಥ ಒಂದು ಪದ್ಧತಿ ಕೂಡ ಅನೇಕರ ಮನೆಗಳಲ್ಲಿದೆ. ಸರಿ ಯಾವುದು ಪ್ರಾಮಾಣಿಕವಾಗಿ ಅಂತ ಕೇಳಿದರೆ, ದೇವರ ಮುಂದೆ 24 ಗಂಟೆಗಳ ಕಾಲವೂ ದೀಪ ಉರಿಯಬೇಕು ಅನ್ನೋದು ಸರಿಯಾದ ಕ್ರಮ, ಶಾಸ್ತ್ರೀಯ ಕ್ರಮ. ಅದು ಯಾಕೆ ಅಂತಂದರೆ, ನಾವು ನಮ್ಮ ಜೀವನದಲ್ಲಿ 24 ಗಂಟೆ 365 ದಿವಸವೂ 24/7 ಅಂತೇನು ಹೇಳ್ತೀವಲ್ಲ, ಅಷ್ಟೂ ಕಾಲಗಳು ಕೂಡ ನಮ್ಮ ಜೀವಾತ್ಮದ ತಾದಾತ್ಮ್ಯತೆ ಅಂತಕ್ಕಂಥದ್ದು ಪರಶಕ್ತಿಯೊಂದಿಗೆ ಯಾವಾಗಲೂ ಇರಬೇಕು ಅಂತ. ದೇವರ ಮುಂದೆ ದೀಪ ಉರಿಸುವುದರ ಆ ಒಂದು ಸಂಕೇತವೇ ಅದು. ನನ್ನನ್ನು ನಾನು ಭಗವತ್ ಶಕ್ತಿಯೊಂದಿಗೆ ಸದಾಕಾಲ ಸಂಪರ್ಕದಲ್ಲಿ ಇಟ್ಕೊಂಡಿದ್ದೇನೆ. ದೀಪ ದೇವರಿಗೆ ಬೇಡ, ದೀಪ ದೇವರಿಗೆ ಏನಕ್ಕೆ ಬೇಕು? ನಮ್ಗೆ ಬೆಳಕೊಡೋ ಅಲ್ವಾ. ಪ್ರಪಂಚವನ್ನ ನಿರ್ಮಾಣ ಮಾಡಿ ನಿರ್ವಹಣೆ ಮಾಡಿ ನಿರ್ನಾಮ ಮಾಡುವಂತಹ ಒಂದು ಶಕ್ತಿಗೆ ನಾವು ಉರಿಸ್ತಕ್ಕಂಥ ಇಷ್ಟುದ್ದ ಜ್ವಾಲೆ ತಗೊಂಡು ಏನೂ ಆಗಬೇಕಾದಿಲ್ಲ. ಆದರೆ ಆ ವಿಶ್ವಶಕ್ತಿಯನ್ನು ಉಪಾಸನೆ ಮಾಡ್ತಕ್ಕಂಥ ನಾವು ನಮ್ಮ ತಾದಾತ್ಮ್ಯತೆಯನ್ನು ಅಥವಾ ನಮ್ಮ ಶರಣಾಗತಿಯನ್ನು, ನಮ್ಮ ಸಂಪರ್ಕವನ್ನು ನಾವು ದೈವಶಕ್ತಿಯೊಂದಿಗೆ ಸದಾಕಾಲ ಬೆಸೆದುಕೊಂಡಿದ್ದೇವೆ ಅನ್ನೋದನ್ನು ಸಾಂಕೇತಿಕವಾಗಿ ತೋರಿಸ್ತಕ್ಕಂಥದ್ದು ಜ್ಯೋತಿ. ಆ ಜ್ಯೋತಿಯನ್ನು ಆಮೇಲೆ ಹೀಗೆ ಅಂದ್ಬಿಟ್ಟು ಹಿಂಗೆ ತಗೊಳ್ತೇವಲ್ವ ನಾವು, ಮಂಗಳಾರತಿಯನ್ನು ತಗೊಳ್ಳೋದು ಎಲ್ಲೂ ಸರ್ವತ್ರವೂ ಅಗ್ನಿಯೇ. ಪ್ರತಿಯೊಂದು ಜೀವಕಣದ ಪ್ರತಿಯೊಂದು ಹೃದಯದಲ್ಲಿ ಏನು ಹೇಳ್ತದೆ ವೇದದಲ್ಲಿ, ತಿರ್ಯಗೂರ್ಧ್ವಮಧಶ್ಯಾಯಿ ರಶ್ಮಯಸ್ತಸ್ಯ ಸಂತತ. ಹೇಗೆ ಒಂದು ಜ್ವಾಲೆ ಅಂತಕ್ಕಂಥದ್ದು ಉರಿಯುವಂತಹ ಸಂದರ್ಭದಲ್ಲಿ ಅದರ ಸುತ್ತಮುತ್ತಲು ಎಲ್ಲ ಕಡೆಯಲ್ಲೂ ಬೆಳಕನ್ನು ಕೊಡ್ತದೆಯೋ, ಹಾಗೆ ಅದೇ ಜ್ಯೋತಿಯ ರೂಪದಲ್ಲಿ ಹೃದಯ ಮಂದಿರದಲ್ಲಿ ಭಗವಂತ ಜೀವಾತ್ಮವನ್ನು ಇಟ್ಟಿರ್ತಾನೆ ಅಂತೇಳಿ.
ಹಾಗೆ ಹೃದಯದ ಒಳಗಡೆ ಎಲ್ಲೋ ಒಂದು ಕಡೆ ಜೀವಾತ್ಮ ರೂಪದಲ್ಲಿರ್ತಕ್ಕಂತಹ ಪ್ರಾಣಾಗ್ನಿಯನ್ನ ಜ್ಯೋತಿ ಸ್ವರೂಪದಲ್ಲಿ ದೇವರ ಮುಂದೆ ಇಡ್ತಕ್ಕಂಥದ್ದು. ಗುರುಗಳೇ, ಕೆಲವೊಬ್ರು ಆಧ್ಯಾತ್ಮಿಕ ಚಿಂತಕರು ಯಾರ್ದಾದ್ರು ಮನೆಗೆ ಹೋದ್ರೆ ಮೊದಲಿಗೆ ಹೋಗಿ ನೋಡೋದೇ ದೇವರ ಕೋಣೆ, ಅದ್ರ ಮುಂದೆ ಉರಿತಿರುವಂಥ ಜ್ವಾಲೆ ಜೋರಾಗಿ ಉರಿತಾ ಇದೆಯಾ ಅಥವಾ ಬಹಳ ಮಂದ ಸ್ಥಿತಿಯಲ್ಲಿ ಉರಿತಿದೆಯಾ ಅಂತ. ಕೆಲವೊಮ್ಮೆ ಆರಿ ಹೋಗುತ್ತಂತೆ. ಕೆಲವು ವ್ಯಕ್ತಿಗಳು ಮನೆ ಒಳಕ್ಕೆ ಬಂದ ತಕ್ಷಣ ಅದು ಒಂದು ರೀತಿ ನೆಗೆಟಿವ್ ಎನರ್ಜಿ ತೊಗೊಂಡು ಬಂದಿದ್ದಾರೆ ಅಂತ ಕೂಡ ತಾಳೆ ಹಾಕಿ ನೋಡ್ಲಾಗುತ್ತೆ. ನೀವೇನಂತೀರಾ? ನಿಜವಾಗಲೂ ದೇವರ ಮುಂದೆ ದೀಪವನ್ನ ಪ್ರಾಮಾಣಿಕ ಭಕ್ತಿ ಶ್ರದ್ಧೆಗಳಿಂದ ಹಚ್ಚತಕ್ಕಂಥ ವ್ಯಕ್ತಿಗಳ ಮನೆಗಳಲ್ಲಿ ಯಾವುದೇ ನೆಗೆಟಿವ್ ವೈಬ್ಸ್ ಬರಲ್ಲ, ಮೊದಲನೇದಾಗಿ. ಎರಡನೇದಾಗಿ ಏನಪ್ಪಾ ಅಂತಂದ್ರೆ, ಅಂಥ ವ್ಯಕ್ತಿಗಳು ಬಂದರೆ ದೇವರ ಮುಂದಿನ ದೀಪ ಅಂತಕ್ಕಂಥದ್ದು ಸೂಚನೆ ಕೊಡುತ್ತೆ. ಜ್ಯೋತಿಯನ್ನು ಉರಿಸ್ತಕ್ಕಂಥದ್ದಕ್ಕೆ ಒಂದು ಕ್ರಮ ಇದೆ. ಕೆಲವರ ಮನೇಲಿ ದೊಡ್ಡ ದೊಂದಿ ಉರಿದಂಗೆ ಉರಿಸ್ತಾರೆ ದೀಪ. ಕೆಲವರ ಮನೇಲಿ ಎಲ್ಲಿ ಎಣ್ಣೆ ಜಾಸ್ತಿ ಖರ್ಚಾಗ್ಬಿಡುತ್ತೋ ಹೇಳ್ಕೊಂಡು ಸಣ್ಣಕ್ಕೆ LED ಬಲ್ಬ್ ಕಾಣಬೇಕು ಅಷ್ಟು ಚಿಕ್ಕದಾಗಿ ಉರಿಸ್ತಾರೆ. ಎರಡೂ ಸಹ ತಪ್ಪು. ದೇವರ ಮುಂದೆ ದೀಪ ಕಿರುಬೆರಳಿನ ಪರ್ವ ಪ್ರಮಾಣದಲ್ಲಿ ಇಷ್ಟುದ್ದ ಉರಿಬೇಕು ಅಂತ ಹೇಳುತ್ತೆ. ದೀಪ ಅಷ್ಟುದ್ದ ಉರಿಬೇಕು. ಜ್ಯೋತಿ ಇದೆಯಲ್ಲ, ಅದು ಈ ಕಿರುಬೆರಳಿನ ಪರ್ವ ಎಷ್ಟುದ್ದ ಇರ್ತದೆ. ಆ ಮನೆಯ ಯಜಮಾನ ಅಥವಾ ಯಜಮಾಂತಿ ಏನಿದ್ದಾಳೆ, ಎಲ್ಲರ ಕೈ ಬೆರಳು ಒಂದೇ ತರ ಇರಲ್ವಲ್ಲ. ಕೆಲವರದಲ್ಲಿ ಹೆಬ್ಬೆಟ್ಟಿನ ಪ್ರಮಾಣ ಬಿಟ್ರೆ ಇಲ್ಲಿಂದ ಇಲ್ಲಿವರೆಗೆ ಇಷ್ಟುದ್ದ ಇರ್ತದೆ, 1 ಇಂಚು. ಇದು ಸುಮಾರು 3/4 ಇಂಚು ಲೆಕ್ಕ ಬರುತ್ತೆ. 2-2.5 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಲೆಕ್ಕ. ಕನಿಷ್ಠ ಪಕ್ಷ ಒಂದು ಮಾತಿನಲ್ಲಿ ಹೇಳಬೇಕು, ಅರ್ಥ ಆಗುವಾಗ ಹೇಳಬೇಕು ಅಂದ್ರೆ ಮಲ್ಲಿಗೆ ಮೊಗ್ಗಿನ ಆಕಾರದಲ್ಲಿ ಉರಿಬೇಕು ಅಂತ ಹೇಳುತ್ತೆ. ಅದಕ್ಕಿಂತ ಅದು ಶಾಂತಿ ಇದೆ ಮನೆಯಲ್ಲಿ ಸೂಚನೆ. ಹೌದು, ಸದಾ ಕಾಲ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅಂತಕ್ಕಂಥದ್ದಿರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಜೊತೆಯಲ್ಲಿ ಸದಾಕಾಲ ಉರಿಯೋದು ತುಂಬಾ ಒಳ್ಳೆಯದು. ಮನೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ದೇವರ ಮುಂದೆ ದೀಪ ಸದಾಕಾಲ ಉರಿಯೋದು ತುಂಬಾ ಒಳ್ಳೆಯದು. ಆರೋಯ್ತಲ್ಲ ಅಂತಂದ್ರೆ ಪ್ರಕೃತಿ ಅದು ಸಹಜವಾದ ಪ್ರಕೃತಿಯಲ್ಲಿ ಆರು ಹೋಗ್ತದೆ. ಗಾಳಿ ಬಿದ್ದರೆ ಆರು ಹೋಗ್ತದೆ. ಕೆಲವು ಸಂದರ್ಭ ಜಿರ್ಲಿಯೋ ಅಥವಾ ಇನ್ಯಾವುದೋ ಒಂದು ಕೀಟವೋ ಅದ್ರ ಮೇಲೆ ಬಿದ್ದರೆ ಸಹ ಆರು ಹೋಗ್ತದೆ. ಬೇರೆ ಬೇರೆ ಕಾರಣಗಳಿಂದ ನೈಸರ್ಗಿಕವಾಗಿ ಸಹಜವಾಗಿ ಆರೋದ್ರೆ ಪರವಾಗಿಲ್ಲ. ಸೂಚನೆ ಯಾವ ಸೂಚನೆಯೂ ಇಲ್ಲದೆ ತನ್ನಿಂತಾನೆ ಸುಮ್ಮನೆ ಆರೋಗೋದು ಇತ್ಯಾದಿಗಳು ನಡೆದಾಗ ಅದು ಆ ಮನೆಗೆ ಯಾವುದೋ ಒಂದು ಕೇಡಿನ ಅಥವಾ ಅಪಶಕುನದ ಸೂಚನೆಗಳು ಕೂಡ ಕೆಲವು ಸಂದರ್ಭದಲ್ಲಿ ಎಚ್ಚರವಾಗಬೇಕು. ಇನ್ನು ಗುರುಗಳೇ, ಕೆಲವೊಬ್ರು ಇವಾಗ ಅದೊಂಥರ ಟ್ರೆಂಡ್ ಅಂತಾನೆ ಹೇಳ್ಬೋದು. ಒಂದು ದೀಪ ಅದು ಹೇಗಿರುತ್ತೆ ಅಂದರೆ, ಮನೆಗೆ ನಾವು ಬರ್ತಿದ್ದ ಹಾಗೆ ಬಲಗಡೆಗೆ ಇಟ್ಟಿರ್ತಾರೆ. ತುಂಬ ಜನನ ನೀವು ಅಬ್ಸರ್ವ್ ಮಾಡಿ ನೋಡಿ. ಹೇಗೆ ಅಂದರೆ ಅದು ಬೇರೆ ರೀತಿಯ ದೀಪ. ಹೊರಗಡೆ ಅಂದರೆ ಬಾಗಿಲು ಹತ್ತಿರ ಇರೋದ್ರಿಂದ ಆರೋಗ್ಬಾರ್ದು ಅಂತ ಆ ದೀಪದ ಮೇಲೆ ಇನ್ನೊಂದು ದಬ್ಬಾಕಿರ್ತಾರೆ. ಅದು ಸ್ಟೈಲಾಗಿ ಇವಾಗೆಲ್ಲ ದೀಪ ಬರ್ತಿದೆ ಆ ರೀತಿ. ಆ ರೀತಿಯ ದೀಪವನ್ನು ಇಟ್ಟು ದೇವ್ರ ಮನೇಲೇನು ಜಾಸ್ತಿ ಉರಿಸಲ್ಲ, ಇದನ್ನು ಯಾವಾಗೂ ಉರಿಸ್ಬೇಕು ಅಂತ ಹೇಳ್ತಾರೆ ಅನ್ನೋ ಒಂದು ಪದ್ಧತಿ ಪ್ರಾರಂಭವಾಗಿದೆ ಇವಾಗ. ಅದು ಸರಿನಾ? ದೀಪಕ್ಕೆ ಆ ರೀತಿ ಕವರ್ ಮಾಡೋದ್ರ ಹಿಂದಿನ ಉದ್ದೇಶ ಏನಪ್ಪಾ ಅಂದ್ರೆ ಗಾಳಿ ಗಿಳಿ ಬಂದು ಆರೋಗ್ಯ ಇರಲಿ ಅನ್ನುವಂಥ ಒಂದು ಸದುದ್ದೇಶ ಇದೆ ಅದರಲ್ಲಿ. ಅದೇನು ತಪ್ಪು ಅಂತ ಹೇಳಕ್ಕಾಗೋದಿಲ್ಲ. ಆದರೆ ಅದರಲ್ಲಿ ಬಳಕೆ ಆಗ್ತಕ್ಕಂಥ ಎಣ್ಣೆಯೋ ಅಥವಾ ಅದರ ಒಂದು ಪ್ರಭಾವ ಇತ್ಯಾದಿಗಳ ಬಗ್ಗೆ ಒಂಚೂರು ಅಬ್ಸರ್ವ್ ಮಾಡಬೇಕಾಗತ್ತೆ. ಎಲ್ಲರೂ ಹಿಟ್ಟು ಕುಟ್ಟೋದನ್ನ ನೋಡಿ ಮಂಗ ಬೆಟ್ಟು ಕುಟ್ಕೊಳ್ತು ಅಂದ ಹಾಗೆ ಒಬ್ಬರ ಆಚರಣೆ ಮಾಡಿದ್ದನ್ನು ನೋಡಿ ಇನ್ನೊಬ್ಬರ ಆಚರಣೆ ಮಾಡೋಕ್ಕಿಂತ ಮೊದಲು ಆ ಆಚರಣೆಯ ಔಚಿತ್ಯ, ಅನಿವಾರ್ಯ, ಅಗತ್ಯ ಎಲ್ಲವನ್ನ ಒಂಚೂರು ನೋಡ್ಕೋಬೇಕಾಗತ್ತೆ. ಸಾಧ್ಯತೆ ಇದೆ ಖಂಡಿತವಾಗ್ಲೂ. ಯಾವುದೇ ಒಂದು ಸದುದ್ದೇಶದಿಂದ ಮಾಡುವ ಯಾವುದೇ ಕಾರ್ಯ ಅಪರಾಧ ಅಲ್ಲ. ಆದರೆ ಅದರ ಪರಿಣಾಮ ಇನ್ನೊಬ್ಬರ ಮೇಲೆ ಏನಾಗ್ತದೆ ಅನ್ನೋದ್ರ ಬಗ್ಗೆ ಮುಖ್ಯವಾಗಿ ಗಮನ ಇಟ್ಕೊಳ್ಬೇಕಾಗತ್ತೆ. ಬಹಳ ವಿಶೇಷವಾದ ವಿಚಾರವನ್ನ ಇವತ್ತು ತಿಳಿಸಿದ್ರ. ಮುಂದಿನ ಆಚಾರ ವಿಚಾರ ವಿಭಾಗದಲ್ಲೂ ಕೂಡ ಇಂಥದ್ದೇ ವಿಚಾರವನ್ನ ಹೊತ್ತು ನಾವು ಬರ್ತೀವಿ. ಇನ್ನು ಮನೆಯ ಒಳಗೆ ನಾವು ದೀಪವನ್ನ ಏನು ಇಡ್ತೀವಿ ಗುರುಗಳೇ, ಅಂದ್ರೆ ಜ್ಯೋತಿಯನ್ನು ಬೆಳಗಿಸ್ತೀವಿ, ಅದು ಇಲ್ಲ ಹಿತ್ತಾಳೆಯದ್ದಾಗಿರುತ್ತೆ, ಇಲ್ಲ ಬೆಳ್ಳಿಯದ್ದೇ ಜಾಸ್ತಿ ಬಳಸುವಂಥದ್ದು. ಆಚೆಗೆ ಬಳಸುವಾಗ ಮಾತ್ರ ಮಣ್ಣಿನದನ್ನು ಬಳಸಲಾಗತ್ತೆ. ಮನೆ ಒಳಗೆ ಯಾಕೆ ಬಳಸಲ್ಲ? ಖಂಡಿತವಾಗ್ಲೂ ಮಣ್ಣಿನ ದೀಪವನ್ನು ಮನೆಯ ಒಳಗೆ ಬಳಸೋದಕ್ಕೆ ಶಾಸ್ತ್ರೀಯವಾಗಿ ಯಾವುದೇ ವಿರೋಧ ಇಲ್ಲ. ಇನ್ನೂ ಒಂದು ಪ್ರಾಮಾಣಿಕವಾಗಿ ಹೇಳ್ತೀನಿ, ಬೆಳ್ಳಿ ಅಥವಾ ಹಿತ್ತಾಳೆ, ಬಂಗಾರದ್ದೆಲ್ಲ ಯಾರು ದೀಪಗಳನ್ನು ಉರ್ಸಲ್ವಲ್ಲ, ಅದು ಕರಗೋಗುತ್ತೆ ಅಲ್ವಾ? ಬೆಳ್ಳಿ ಅಥವಾ ಬಂಗಾರವನ್ನ ಅಥವಾ ಬೆಳ್ಳಿ ಅಥವಾ ಹಿತ್ತಾಳೆಯ ದೀಪವನ್ನು ದೇವರ ಮುಂದೆ ಇಡ್ತೇವೆ. ಹೊರಗಡೆ ಯಾಕೆ ಇಡೋದಿಲ್ಲ? ಅದನ್ನ ಯಾರು ಎತ್ಕೊಂಡು ಹೋದ್ರೆ, ಮಣ್ಣಿಂದ ಆದ್ರೆ ಯಾರು ಎತ್ಕೊಂಡು ಹೋದ್ರು ಹೋಗ್ಲಿ ಅನ್ನುವಂಥದ್ದು ಲೆಕ್ಕ ಇರುತ್ತೆ. ಮಣ್ಣಿನ ದೀಪವನ್ನು ದೇವರ ಮುಂದೆ ಉರಿಸಬಾರ್ದು ಅಂತ ಇಲ್ಲ. ಯಾಕೆ ಅಂದ್ರೆ ಹಿತ್ತಾಳೆ ಅಥವಾ ಬೆಳ್ಳಿ ಕೂಡ ಮಣ್ಣೆ, ಅದು ಮಣ್ಣಿನಿಂದಲೇ ಸಿಗ್ತಕ್ಕಂತಹ ಲೋಹಗಳು. ಹಾಗಾಗಿ ಅದು ಸಹ ಮಣ್ಣೇನೆ. ಆ ಮಣ್ಣನ್ನು ಸಂಸ್ಕರಿಸಿ ಅದರಲ್ಲಿರೋ ಲೋಹಾಂಶವನ್ನು ತೆಗೆದು ಅದರಿಂದ ಹಿತ್ತಾಳೆಯೋ ಬೆಳ್ಳಿಯನ್ನು ಮಾಡಿರ್ತೇವೆ. ಹಾಗಾಗಿ ಆ ಒಂದು ಮಣ್ಣಿನ ದೀಪವನ್ನು ದೇವರ ಮುಂದೆ ಉರಿಸಬಾರದು ಅಂತ ಯಾರಾದರೂ ಹೇಳಿದ್ರೆ ಖಂಡಿತ ಟೆನ್ಷನ್ ಮಾಡ್ಕೊಳ್ಬೇಡಿ. ದೇವರ ಮುಂದೆ ಮಣ್ಣಿನ ದೀಪವನ್ನು ಉರಿಸಬಹುದು.
ಯಾಕೆ ಬೇಡ ಅಂತಾರೆ? ಅಪ್ಪಿ ತಪ್ಪಿ ಎಲ್ಲಾದ್ರೂ ಗೊತ್ತಿಲ್ಲದೆ ಒಡೆದ್ಗಿಡ್ದು ಹೋದ್ರೆ ಎಣ್ಣೆ ಎಲ್ಲ ಚೆಲ್ಲಿ ದೇವ್ರ ಮನೆ ಎಲ್ಲ ಗಲೀಜಾಗತ್ತೆ. ಲಾಜಿಕ್. ಹಾ, ಇದರಲ್ಲಿ ತಿಳ್ಕೊಳ್ಬೇಕು. ನಮ್ಮ ಹೌದು. ಪ್ರತಿಯೊಂದು ಸಂಸ್ಕೃತಿಯಲ್ಲೂ ಕೂಡ ಅದ್ರ ಹಿಂದೆ ಯಾವುದೋ ಒಂದು ಉದ್ದೇಶ ಸರಿಯಾದಿರುತ್ತೆ. ಅದು ಶಾಸ್ತ್ರ ಅಲ್ಲ, ಅದು ಸಂಪ್ರದಾಯ ಅಂತಕ್ಕಂಥದ್ದು ಲೋಕಗಳಲ್ಲಿ ಒಂದೊಂದು ಪ್ರದೇಶಗಳಲ್ಲಿ ಭಿನ್ನವಾಗಿರುತ್ತೆ. ಗುರುಗಳೇ, ದೇವರಾಯನ ದುರ್ಗದ ಕುರಿತಾಗಿ ಹೌದು. ಅದರ ಇತಿಹಾಸದ ಕುರಿತಾಗಿ ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ರಿ. ಅಲ್ಲಿಗೆ ಯಾರು ಹೋಗಬೇಕು, ಏಕೆ ಹೋಗಬೇಕು ಮತ್ತು ಏನು ಪರಿಹಾರವನ್ನ ಪಡ್ಕೊಳ್ಬಹುದು ತಿಳಿಸಿ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವಿಚಾರದಲ್ಲಿ 3 ವಿಭಾಗವನ್ನು ನಾವು ಗಮನಿಸಬೇಕು. ಶಿಖರತ್ರಯದಲ್ಲಿ ನಿವಾಸವಾಗಿರತಕ್ಕಂಥ ನರಸಿಂಹ 3 ಶಿಖರಗಳು ಇದ್ದಾವೆ. ತ್ರಿಶಿಖ ಅಥವಾ ಶಿಖರತ್ರಯ ಅಂತ ಹೇಳ್ತೇವೆ. ಈ 3 ಶಿಖರಗಳು ಯಾವುದಪ್ಪ ಅಂತಂದ್ರೆ, ನಮಗೆ ಇರ್ತಕ್ಕಂಥದ್ದು ಅಹಂಕಾರ, ಅಜ್ಞಾನ. ಆಯ್ತಲ್ಲ, ಮೊದಲನೇದು ಅಹಂಕಾರ, ಎರಡನೇದು ಅಜ್ಞಾನ, ಮತ್ತು ಇನ್ನೊಂದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದೇನಿದೆ ಅಂದ್ರೆ ಅತಿರೇಕ ಜ್ಞಾನ. ಈ 3 ವಿಭಾಗಗಳು ನಮ್ಮ ಮನುಷ್ಯನ ಜೀವನವನ್ನು ಸರ್ವನಾಶ ಮಾಡ್ಲಿಕ್ಕೆ ಸಾಕು. ಹಾಗಾಗಿ ಇಲ್ಲಿ ಹೋಗಿ ಆ ನರಸಿಂಹನ ಉಪಾಸನೆಯನ್ನು ಮಾಡಿ ಬಂದ ಪಕ್ಷದಲ್ಲಿ ಈ 3 ವಿಭಾಗದಲ್ಲಂತೂ ಖಂಡಿತವಾಗಲೂ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದಾಗುತ್ತೆ. ಅನುಗ್ರಹದಿಂದ ಸಾಕಷ್ಟು ದೋಷಗಳು ಪರಿಹಾರವಾಗುತ್ತೆ. ಇನ್ನೊಂದು ಯಾವುದು ಅಂದ್ರೆ ಮಹಾತ್ಮರ ಶಾಪ. ಅಲ್ಲಿರ್ತಕ್ಕಂಥ ಚಿತ್ರರಥ ಅಂತಕ್ಕಂಥ ಗಂಧರ್ವ ಅಲ್ಲಿ ಬಂದು ದೂರ್ವಾಸರ ಶಾಪದಿಂದ ಮೋಕ್ಷವನ್ನು ಪಡ್ಕೊಳ್ತಾನೆ. ಮತ್ತು ಮೋಕ್ಷ ಪಡ್ಕೊಳ್ಳೋದಷ್ಟೇ ಅಲ್ದಲೆಯ ಆ ಒಂದು ದುರ್ಗಕ್ಕೆ ಅವನ ಹೆಸರೇ ಒಂದು ಅಲ್ಲಿಗೆ ಸ್ಥಾಪಿತವಾಗುತ್ತೆ. ಅರ್ಥ ಏನಪ್ಪ, ನಾವು ಹಿರಿಯರಿಂದಲೋ ಅಥವಾ ತಪಸ್ವಿಗಳಿಂದಲೋ ಅಥವಾ ಮಹಾತ್ಮರಿಂದಲೋ ಸಿದ್ಧಪುರುಷರಿಂದಲೋ ಏನಾದರೂ ಶಾಪವನ್ನು ಬೇಸರವನ್ನು ಗೊಳಿಸಿದ್ದು ಅಕಸ್ಮಾತ್ ಅದರ ಒಂದು ತೊಂದರೆಯಿಂದಾಗಿ ನಮಗೆ ಬೇರೆ ಬೇರೆ ಥರದ ಸಮಸ್ಯೆಗಳು ಬರ್ತಾ ಇದ್ದ ಪಕ್ಷದಲ್ಲಿ ಇಲ್ಲಿರುವಂತಹ ಭೋಗನಾರಸಿಂಹಸ್ವಾಮಿಯ ದೇವಾಲಯದ ಹಿಂಭಾಗದಲ್ಲಿರ್ತಕ್ಕಂಥ ಪುಷ್ಕರಣಿ, ಆ ಪುಷ್ಕರಣಿಯಲ್ಲಿ ಗಂಗೋದ್ಭವವಾಗಿತ್ತು. ದೂರ್ವಾಸ ಮಹರ್ಷಿಗಳು ತಪಸ್ಸು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗಂಗೆ ಪ್ರತ್ಯಕ್ಷಳಾಗಿ ಈ ಒಂದು ಪುಷ್ಕರಣಿಯಲ್ಲಿ ನಾನು ನನ್ನ ಸಾನ್ನಿಧ್ಯವನ್ನು ಕೊಡ್ತೇನೆ ಅಂತ ಹೇಳಿದ್ದು ಅನ್ನುವಂಥದ್ದು. ಹಾಗಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ತಾಪತ್ರಯ ಅಂತ ಹೇಳ್ತೇವೆ, ಆಧ್ಯಾತ್ಮಿಕ, ಆಧಿದೈವಿಕ ಮತ್ತು ಆಧಿಭೌತಿಕ. ಈ 3 ರೀತಿಯಾಗಿರ್ತಕ್ಕಂತಹ ತಾಪತ್ರಯಗಳಿಂದ ಪರಿಹಾರವನ್ನು ಹೊಂದಲಿಕ್ಕೆ ಕೂಡ ಈ ಒಂದು ಗಂಗಾ ಸ್ನಾನವನ್ನು ಅಥವಾ ಗಂಗೆಗೆ ಸಮಾನವಾಗಿರ್ತಕ್ಕಂಥ ಪುಷ್ಕರಣಿಯ ಸ್ನಾನವನ್ನು ಮಾಡುವುದರಿಂದ ಕೂಡ ದೋಷಾದಿಗಳು ಪರಿಹಾರವಾಗ್ತದೆ ಅಂತಕ್ಕಂಥದ್ದು, ಶಾಪಗಳು ಪರಿಹಾರವಾಗ್ತದೆ ಅಂತಕ್ಕಂಥದ್ದು. ಮತ್ತು ಭೋಗ, ಇದು ಬಹಳ ವಿಚಿತ್ರ ಮತ್ತು ವಿಶಿಷ್ಟ ಮತ್ತು ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ. ಭೋಗ ಅಂತಂದ್ರೆ ಭೋಗನಾರಸಿಂಹ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥವನು ಅಂದ್ರೆ ಬಡತನ, ದಾರಿದ್ರ್ಯ ನಾಶವಾಗ್ತದೆ ಅಂತ. ಭೋಗ ಅಂತಂದ್ರೆ ನಾವು ಐಶ್ವರ್ಯವನ್ನ ಅಪೇಕ್ಷೆ ಮಾಡ್ತಕ್ಕಂಥದ್ದು. ವೈಭೋಗ ಅನ್ನೋ ಪದ ನಾವು ಕೇಳಿರ್ತೇವೆ. ಹಾಗೆ ಆ ವೈಭೋಗವನ್ನು ಹೊಂದಲಿಕ್ಕೆ ತುಂಬ ದಾರಿದ್ರ್ಯ ಇದೆ, ತುಂಬ ಕಷ್ಟ ಇದೆ. ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ, ನಾವು ಬಿಸ್ನೆಸ್ ಮಾಡ್ತೇವೆ ಅಥವಾ ಕೆಲಸಕ್ಕೆ ಹೋಗ್ತೇವೆ ಅಥವಾ ಏನೋ ಒಂದು ಸಂಪಾದನೆ, ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ಸಂಪಾದನೆ ಕೆಲಸವನ್ನು ಮಾಡ್ತಿದ್ದೇವೆ, ಆದರೆ ಅಭಿವೃದ್ಧಿ ಆಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ವ್ರತವನ್ನು ಆಚರಣೆ ಮಾಡಬೇಕು. 48 ದಿನಗಳ ಕಾಲದ ಒಂದು ವ್ರತ. ಮೊದಲು ಅಲ್ಲಿ ಹೋಗಬೇಕು, ಹಳದಿಯ ಬಟ್ಟೆಗಳನ್ನು ಧಾರಣೆ ಮಾಡಿಕೊಂಡು ಹೋಗಿ ಹಳದಿಯ ದಾರನ ಜೊತೆಯಲ್ಲಿ ಹಳದಿಯ ದಾರದಲ್ಲಿ ಅರಿಶಿನದ ಕೊಂಬನ್ನು ಕಟ್ಟಬೇಕು. ಇದಕ್ಕೆ 9 ಗಂಟುಗಳು ಹಾಕಿರಬೇಕು ದಾರಕ್ಕೆ ಬೇರೆ ಬೇರೆಯಾಗಿ. ಅದಕ್ಕೆ ಒಂದು ಅರಿಶಿನದ ಕೊಂಬನ್ನು ಕಟ್ಟಿ ಅಲ್ಲಿ ಹೋಗಿ ನರಸಿಂಹಸ್ವಾಮಿಯ ಪಾದದಲ್ಲಿ ಅದನ್ನು ಇಟ್ಟು ಕಂಕಣ ಪೂಜೆಯನ್ನು ಮಾಡ್ಕೊಂಡು ಕಟ್ಕೊಂಡು ಬರಬೇಕು. 48 ದಿವಸಗಳ ಪರ್ಯಂತರವಾಗಿರತಕ್ಕಂಥ ವ್ರತವನ್ನು ಮಾಡಬೇಕು. ಸಾತ್ವಿಕವಾಗಿರ್ತಕ್ಕಂಥ ಆಹಾರ ಮತ್ತು ಅತಿರೇಕವಾಗಿ ಇಲ್ಲದ ನಿದ್ರೆ, ಅಂದರೆ ಕಂಟ್ರೋಲ್ಡ್ ಸ್ಲೀಪ್ ಅಂತ ಹೇಳ್ತಾರಲ್ಲ, ಅದು ಆಹಾರದಲ್ಲಿ ನಿಯಮಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಜೊತೆಯಲ್ಲಿ ಸಾಧ್ಯವಾದಷ್ಟು ಅಂದರೆ ಅನಿವಾರ್ಯದ ಹೊರತುಪಡಿಸಿ ಮೌನ. ಈ ರೀತಿಯಲ್ಲಿ ಆಚರಣೆಯನ್ನು 48 ದಿನಗಳ ಕಾಲ ಮಾಡಬೇಕು. ಆರಂಭದಲ್ಲಿ ಅಲ್ಲಿ ಹೋಗಿ ಆ ಭೋಗನಾರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡಿ ಬರಬೇಕು. ಮಧ್ಯದಲ್ಲಿ 12 ದಿವಸಗಳ ನಂತರ ಮತ್ತೊಮ್ಮೆ ಹೋಗಬೇಕು. ಆಗ ಮತ್ತೆ ಭೋಗನಾರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡಿ ಬರಬೇಕು. 3ನೇ ಬಾರಿ ಮತ್ತೆ 12 ದಿವಸಗಳ ನಂತರ ಹೋಗಬೇಕು. ಆವಾಗ ಭೋಗನಾರಸಿಂಹ ಸ್ವಾಮಿಯ ಜೊತೆಯಲ್ಲಿ ಯೋಗನಾರಸಿಂಹ ಸ್ವಾಮಿಯ ದರ್ಶನವನ್ನು ಮಾಡಿ ಬರಬೇಕು. 4ನೇ ಬಾರಿ 48ನೇ ದಿವಸ ವ್ರತ ಅಂತಕ್ಕಂಥದ್ದನ್ನು ಮುಕ್ತಾಯ ಮಾಡಬೇಕು. ಮುಕ್ತಾಯ ಮಾಡಿದ ನಂತರದಲ್ಲಿ ಆ ಕಂಕಣವನ್ನು ಅಲ್ಲಿ ಹೋಗಿ ಅದನ್ನು ವಿಸರ್ಜನೆ ಮಾಡಿ ಸ್ವಾಮಿಗೆ ಅದನ್ನು ಸಲ್ಲಿಸಬೇಕು ಮತ್ತು ಸೇವಾರ್ಥವಾಗಿ
ತೆಂಗಿನಕಾಯಿಯನ್ನು ಇತ್ಯಾದಿ ಹಣ್ಣುಕಾಯಿ ಇತ್ಯಾದಿ ಯಾವುದೋ ಒಂದು ನಿಮ್ಮ ಶಕ್ತಿ ಅನುಸಾರ ಒಂದು ಸೇವೆಯನ್ನು ಮಾಡಿ ಪೂಜಾದಿಗಳನ್ನು ಸಮರ್ಪಣೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ನಂತರದಲ್ಲಿ ನಾವು ಯೋಗ ನಾರಸಿಂಹ ಸ್ವಾಮಿಯ ದರ್ಶನಕ್ಕೆ ಹೋಗಿ ಅಲ್ಲಿಯೂ ಕೂಡ ಸೇವಾದಿಗಳನ್ನು ಮಾಡಿಕೊಂಡು ಆ ಪಾದತೀರ್ಥ ಅಂತೇಳಿ ಏನು ಸ್ವಾಮಿಯ ಆ ಪಾದಭಾಗದಲ್ಲಿ ಗಂಗೋದ್ಭವ ಆಗ್ತಕ್ಕಂಥ ತೀರ್ಥ ಏನಿದೆ ಆ ತೀರ್ಥವನ್ನು ಪ್ರಸಾದ ರೂಪವಾಗಿ ತೀರ್ಥ ಸ್ವೀಕಾರವನ್ನು ಮಾಡಿಕೊಂಡು ಬಂದಾಗ ಈ ವ್ರತ ಅನ್ನುವಂಥದ್ದು ಸಂಪನ್ನವಾಗುತ್ತೆ. ಈ ವ್ರತ ಸಂಪನ್ನವಾದ ನಂತರದಲ್ಲಿ ಖಂಡಿತವಾಗಿಯೂ ಕೂಡ ಶ್ರದ್ಧಾಭಕ್ತಿಯಿಂದ ವಿಧಿವತ್ತಾಗಿ ವ್ರತವನ್ನು ಆಚರಣೆ ಮಾಡಿದ್ದೇ ಸತ್ಯವಾದರೆ ಎಲ್ಲ ರೀತಿಯಾಗಿರ್ತಕ್ಕಂತಹ ದಾರಿದ್ರ್ಯಗಳು ಕೂಡ ಸಂಪೂರ್ಣವಾಗಿ ಪರಿಹಾರವಾಗುತ್ತೆ. ಜೊತೆಯಲ್ಲಿ ಅಲ್ಲಿರ್ತಕ್ಕಂಥವನು ಯೋಗ ನಾರಸಿಂಹ. ಅವನು ಯೋಗ ಅಂತಂದ್ರೆ ಯೋಗಾಸನ ಮಾಡ್ಕೊಂಡು ಹೋಗಿ ಸನ್ಯಾಸ ತಗೊಂಡು ಇನ್ನೇನೋ ಒಂದು ಅಂತ ಅರ್ಥ ಅಲ್ಲ. ಯೋಗ ಅಂತಂದ್ರೆ ಇಲ್ಲದೇ ಇದ್ದದ್ದನ್ನ ಕೂಡ ಹೊಂದಲಿಕ್ಕೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಯನ್ನು ಕೊಡುವಂಥ ಸಾಮರ್ಥ್ಯ ಅಂತ. ಹಾಗಾಗಿ ಇವನು ಭೋಗ ನಾರಸಿಂಹ ಭೋಗವನ್ನು ಕೊಟ್ಟರೆ ಇಲ್ಲದೇ ಇದ್ರೂ ಕೂಡ ಒಳ್ಳೆ ಯೋಗ ನಾರಸಿಂಹ ಅಂತಕ್ಕಂಥವನು ಅನುಗ್ರಹ ಮಾಡ್ತಾನೆ. ಸರಿಯಾದ ರೀತಿಯಲ್ಲಿ ವ್ರತವನ್ನು ಆಚರಣೆ ಮಾಡಿ ಅನುಗ್ರಹ ಪಡೆದ ಪಕ್ಷದಲ್ಲಿ ಈ ಎಲ್ಲ ರೀತಿಯ ದೋಷಗಳನ್ನು ಪರಿಹಾರ ಮಾಡಿಕೊಂಡು ಸುಖ ಶಾಂತಿಯ ಜೀವನವನ್ನು ಅನುಭವಿಸ್ಬೋದು. ಯೋಗ ನರಸಿಂಹ, ಭೋಗ ನರಸಿಂಹ, ನೀವೇನು ಇಚ್ಛಿಸಿದ್ದೀರಾ ಎಲ್ಲವನ್ನ ಕರುಣಿಸ್ತಾನೆ. ಹೋಗಿ ಬನ್ನಿ. ಮತ್ತು ಏನು ಪದ್ಧತಿ ಅನುಸರಿಸಬೇಕು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಗುರುಗಳೇ, ಮುಂದಿನ 4 ರಾಶಿಗಳು. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ನೆನ್ನೆ ಇದ್ದಂಥ ಸಮಸ್ಯೆಗಳೆಲ್ಲ ಇವತ್ತು ಸ್ವಲ್ಪ ಕಡಿಮೆ ಆಗುವಂಥ ಲಕ್ಷಣಗಳಿದೆ. ಮತ್ತು ವಿಶೇಷವಾಗಿ ಆಸ್ತೇಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಇರುವುದರಿಂದ ಗುರುವಿನ ಮತ್ತು ಚಂದ್ರನ ನಕ್ಷತ್ರಗಳು ಬದಲಾವಣೆ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಅಂತಕ್ಕಂಥದ್ದು ಕಾಣಿಸುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆದರೆ, ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಹಾಕೊಂಡ್ರೂ ಕೂಡ ಮತ್ತೆ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿ ಅನ್ನೋದನ್ನು ಕೂಡ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಸಪ್ತಮ ಭಾವದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಕೊರತೆ ಆಗ್ತಕ್ಕಂಥ ಲಕ್ಷಣ ಇದೆ. ರಾಶಿಯಲ್ಲಿ ಕೇತು, ಹಾಗಾಗಿ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥ ಲಕ್ಷಣ ಇದೆ. ಮತ್ತು 3ನೇ ರಾಶಿಯಲ್ಲಿ ಶುಕ್ರ ಬಂದಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಡ ಹುಟ್ಟಿದ ಅಕ್ಕಂದಿರು ಅಥವಾ ಒಡ ಹುಟ್ಟಿದ ತಂಗಿಯರ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥ ಲಕ್ಷಣ ಇದೆ. ಅಥವಾ ಒಡ ಹುಟ್ಟಿದ ತಮ್ಮಂದಿರ ಹೆಂಡತಿಯರಿಗೆ ಕೂಡ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಆ ಬಗ್ಗೆ ಎಚ್ಚರಿಕೆ ಅಥವಾ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಳ್ಬೇಕು. ಅಥವಾ ಶಿವಾರಾಧನೆ, ಮೃತ್ಯುಂಜಯ ಜಪ ಹೋಮಾದಿಗಳನ್ನು ಕೂಡ ಆಚರಣೆ ಮಾಡಿಕೊಂಡ್ರೂ ದೋಷ ಪರಿಹಾರವಾಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ. ಕಾರಣ ಏನಪ್ಪ ಅಂತಂದರೆ ಚಂದ್ರನ ಸ್ಥಿತಿ ಬಹಳ ಶುದ್ಧಕರವಾಗಿದೆ ಮತ್ತು ಶುಭಕರವಾಗಿದೆ. ಆದರೆ ಕ್ಷೀಣ ಸ್ಥಿತಿಗೆ ಹೋಗ್ತಕ್ಕಂಥ ಲಕ್ಷಣ ಇದೆ. ಅಂದರೆ ಅರ್ಥ ಏನಾಗುತ್ತೆ, ಕ್ರಮೇಣ ಬಂದಿರತಕ್ಕಂಥ ಲಾಭಾಂಶದಲ್ಲಿ ಕಡಿಮೆ ಆಗುವಂಥ ಯೋಗ. ಹಾಗಾಗಿ ಹೆಚ್ಚು ಆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ಯಾಕೆಂದ್ರೆ ಒಂದು ದಿವಸ ಲಾಭಾಂಶ ಹೆಚ್ಚಾಗುತ್ತೆ, ಒಂದು ದಿವಸ ಕಡಿಮೆ ಆಗುತ್ತೆ. ಮದುವೆ ಮೊದಲಾದಂತಹ ಪ್ರಯತ್ನಗಳಲ್ಲಿ ಕೂಡ ಉತ್ತಮವಾದಂತಹ ಒಂದು ಪ್ರಗತಿಯನ್ನ ನೋಡಬಹುದಾಗಿರುತ್ತೆ. ಅಷ್ಟಮಾಧಿಪತಿ ಆಗಿರತಕ್ಕಂತಹ ಮಂಗಳನ ಸ್ಥಿತಿ ಚಂದ್ರಾತ್ ಪಂಚಮಕ್ಕೆ ಬಂದಿದ್ದಾನೆ. ಅವನು ಚಂದ್ರಾತ್ ಪಂಚಮಕ್ಕೆ ಅಷ್ಟಮಾಧಿಪತಿ ಬಂದಿದ್ದಾನೆ ಅಂತಂದ್ರೆ ಒಡ ಹುಟ್ಟಿದವರಿಗೆ ಸ್ವಲ್ಪ ಮಟ್ಟಿನ ಆರೋಗ್ಯದ ತೊಂದರೆಯಾಗಿ ಕಾಣಿಸುತ್ತೆ. ಕನ್ಯಾ ರಾಶಿಯವರ ಒಡ ಹುಟ್ಟಿದವರು, ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳಿಗೆ ಇದರ ಸಮಸ್ಯೆ ಹೆಚ್ಚಾಗಿರ್ತಕ್ಕಂಥ ಲಕ್ಷಣ. ಮತ್ತು ಧನಸ್ಥಾನದಲ್ಲಿರ್ತಕ್ಕಂತಹ ಶುಕ್ರನ ಒಂದು ಸ್ಥಿತಿಯನ್ನು ನೋಡಿದಾಗ ವಾಹನಗಳಿಗೆ ಕೂಡ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು, ಡ್ಯಾಮೇಜು, ಡೆಂಟಿಂಗ್ ಇತ್ಯಾದಿಗಳಾಗುವಂಥ ಲಕ್ಷಣ ಇದೆ. ಅಂಥದ್ದನ್ನು ಸ್ವಲ್ಪ ಹುಷಾರಾಗಿ ಚಲಾವಣೆ, ಅಂದರೆ ವಾಹನವನ್ನು ಚಲಾಯಿಸ್ತಕ್ಕಂಥ ಸಂದರ್ಭದಲ್ಲಿ ಡ್ರೈವಿಂಗ್ ಮಾಡುವಾಗ ಗಮನ ಡ್ರೈವಿಂಗ್ ಬಗ್ಗೆ ಇರಲಿ. ಬೇರೆ ವಿಭಾಗದಲ್ಲಿ ಗಮನವನ್ನು ಇಟ್ಕೊಳ್ಳೋದು, ಮೊಬೈಲ್ನಲ್ಲಿ ನೋಡ್ಕೊತಾ ಹೋಗೋದು ಅಥವಾ ಇನ್ನೇನೊಂದು ಮಾಡ್ಕೊತಾ ಹೋದಾಗ ಅಪಾಯ ಆಗೋದು ಸಹಜ. ಹಾಗಾಗಿ ಹೆಚ್ಚು ಜಾಗೃತೆಯಿಂದ ವಿವೇಕವನ್ನು ಇಟ್ಟುಕೊಂಡು ವಾಹನ ಚಲಾವಣೆ ಮಾಡ್ತಕ್ಕಂಥದ್ದು ಇವತ್ತು ಸೂಕ್ತ. ಮುಖ್ಯವಾಗಿ ಇವತ್ತು ದೂರ ಪ್ರಯಾಣ ಮಾಡ್ತಕ್ಕಂಥ ಸಂದರ್ಭ ಇದ್ದರೆ ನಿಮ್ಮ ವಾಹನಕ್ಕೆ ಒಂದು ತೆಂಗಿನಕಾಯಿಯನ್ನು ನಿವಾಳಿಸಿ 3 ದಾರಿ ಅಥವಾ 5 ದಾರಿ ಕೂಡುವ ಜಾಗದಲ್ಲಿ ಅದನ್ನು ಈಡ್ಗಾಯಿ ಹೊಡೆದು ಆ ನಂತರದಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಮುಂದಿನದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಕರ್ಮಭಾವದಲ್ಲಿರ್ತಕ್ಕಂತಹ ಸ್ಥಿತಿಯನ್ನು ನೋಡಿದಾಗ ಸಂಪಾದನೆ ವಿಚಾರದಲ್ಲಿ ಕೂಡ ಚೆನ್ನಾಗಿದೆ. ಸಪ್ತಮಾಧಿಪತಿ ದ್ವಿತೀಯದಲ್ಲಿರೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರೋ ಗಿರಾಕಿಗಳೇನು ಬಂದಿರ್ತಾರೆ ಅಂಥವ್ರ ಜೊತೆ ಜಗಳವಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಯಾವುದೋ ದುಡ್ಡು ಕಾಸಿನ ವಿಚಾರದಲ್ಲೇ ಜಗಳ ಆರಂಭವಾಗಿ ದೊಡ್ಡ ಮಟ್ಟಕ್ಕೂ ಕೂಡ ಹೋಗಬಹುದಾಗಿರುತ್ತೆ. ಕಾರಣ ದ್ವಿತೀಯ ಮತ್ತು ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಮಂಗಳನಿಗೆ ಭಾಗ್ಯ ಮತ್ತು ವ್ಯಯಾಧಿಪತಿಯಾದಂತಹ ಬುಧನ ಸಹಯೋಗ ಇರತಕ್ಕಂಥದ್ದು.
ಪರಸ್ಪರ ಮಿತ್ರತ್ವ ಇಲ್ಲ. ಶಾಶ್ವತವಾಗಿ ಕೆಲವು ವ್ಯಕ್ತಿಗಳ ಜೊತೆಗೆ ವೈರ ಸ್ಥಾಪನೆ ಆಗ್ತಕ್ಕಂಥ ಲಕ್ಷಣ ಕೂಡ ಇದೆ. ಕಾರಣ ಏನು ಅಂತಂದರೆ, ನಿಮಗೆ ಪಂಚಮ ರಾಶಿಯಲ್ಲಿರ್ತಕ್ಕಂಥ ರಾಹು ಅವಿವೇಕವನ್ನು ಪ್ರಚೋದಿಸ್ತಾನೆ. ಎಷ್ಟೋ ಸಂದರ್ಭದಲ್ಲಿ ನೀವು ವಿವೇಕ ಕಳ್ಕೊಂಡ್ಬಿಡ್ತೀರಲ್ಲ, ಅದಕ್ಕೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲೇ ಈ ಒಂದು ಸ್ಥಿತಿ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಹಾಗಾಗಿ ಯೋಚನೆ ಮಾಡಬೇಕು, ಬಹಳ ಯೋಚನೆ ಮಾಡಬೇಕು. ಆ ನಂತರ ಹೇಳ್ತಾರಲ್ಲ, ಕವಿರತ್ನ ಕಾಳಿದಾಸ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಕೋಪದಲ್ಲಿ ಕೊಯ್ದುಕೊಂಡಂಥ ಮೂಗು ಶಾಂತವಾದ ಮೇಲೆ ಮರಳಿ ಬರೋದಿಲ್ಲ ಅಂತ. ಹಾಗಾಗಿ ಯೋಚನೆ ಮಾಡಿ ಮತ್ತು ನರಸಿಂಹನ ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿದೆ. ಇವತ್ತು ವಿದ್ಯಾಭಿವೃದ್ಧಿ ಆಗ್ತಕ್ಕಂಥ ಯೋಗ. ಕರ್ಮಚಾರಿಗಳಿಗೆ, ಫ್ಯಾಕ್ಟ್ರಿ ಮೊದಲಾದಂಥ ಜಾಗದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ದಿನ. ಪಂಚಮ ಶನಿಯ ದೋಷ ಇರೋವಂಥದ್ದಾದ್ದರಿಂದ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಸಂಬಂಧಿತವಾಗಿ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮುಖಾಂತರ ಪರಿಹಾರ ಮಾಡಿಕೊಳ್ಳುವಂಥ ಅವಕಾಶ ಇದೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣ ಇದೆ. ದುಡ್ಡು ಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ಕೂಡ ಸಾಕಷ್ಟು ಅನುಕೂಲ ಕಾಣಿಸ್ತದೆ. ಆದರೆ ವಾಹನ ವ್ಯಾಪಾರಿಗಳು, ವಾಹನ ರಿಪೇರಿ, ಬಿಡಿ ಭಾಗಗಳ ವ್ಯಾಪಾರ ಮಾಡ್ತಕ್ಕಂಥವ್ರು ಅಥವಾ ಕಬ್ಬಿಣದ ಸಾಮಗ್ರಿ, ಹಾರ್ಡ್ವೇರ್ ವ್ಯಾಪಾರಿಗಳು ಏನಿದ್ದಾರೆ ಅಂಥವರಿಗೆ ಮಾತ್ರ ಸ್ವಲ್ಪ ಮಟ್ಟಿಗೆ ನಷ್ಟವಾಗ್ತಕ್ಕಂಥ ಲಕ್ಷಣ ಇದೆ. ಉಳಿದಂತೆ ವೃಶ್ಚಿಕ ರಾಶಿಯವರಿಗೇನು ಅಂಥ ದೊಡ್ಡ ಮಟ್ಟದ ಸಮಸ್ಯೆ ಕಾಣೋದಿಲ್ಲ. ಇವತ್ತು ಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಳ್ಳಿ. ಯಾರಿಗೆ ಈ ಒಂದು ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿನ ನಷ್ಟ ಅಂತಕ್ಕಂಥದ್ದು ಕಾಣ್ತಾ ಇದೆ ಅಂಥವ್ರು ಇವತ್ತೇನು ಮಾಡಿ ಅಂತಂದರೆ, ಒಂದು ಹಿತ್ತಾಳಿಯ ಅಥವಾ ತಾಮ್ರದ ತಟ್ಟೆಯಲ್ಲಿ ಒಂದು 2 ಮುಷ್ಟಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ಒಂದು ಅರಿಶಿನದ ಕೊಂಬನ್ನು ಇಟ್ಟು ಆ ಅರಿಶಿನದ ಕೊಂಬಿಗೆ ಮಹಾಲಕ್ಷ್ಮಿಯ ಹೆಸರಿನಿಂದ ಪೂಜೆಯನ್ನು ಮಾಡುವಂಥದ್ದು. ಆ ನಂತರದಲ್ಲಿ ಆ ಪೂಜೆ ಇತ್ಯಾದಿಗಳನ್ನು ಮಾಡಿದ್ದನ್ನು ತಂದು ಒಂದು ಕಡೆಯಲ್ಲಿ ಇಡುವಂಥದ್ದು. ಅಂಗಡಿಯಲ್ಲಾದರೂ ಸರಿ, ಮನೆಯಲ್ಲಾದರೂ ಸರಿ, ಒಂದು ಕಡೆಯಲ್ಲಿ ಇಟ್ಟು ಅದರ ಆ ಅಕ್ಕಿಯ ಒಳಗಡೆ ಒಂದು ಚಿಕ್ಕದಾದ ದೀಪವನ್ನು ಹಚ್ಚಿಡ್ತಕ್ಕಂಥದ್ದು ಅರಿಶಿನದ ಕೊಂಬಿನ ಪಕ್ಕದಲ್ಲಿ. ಆ ಅರಿಶಿನದ ಕೊಂಬಿಗೆ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡುವಂಥದ್ದು. ಆ ನಂತರದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿಕೊಳ್ಳಿ. ರಾತ್ರಿಯಾದ ನಂತರದಲ್ಲಿ ಆ ಅಕ್ಕಿಯನ್ನು ಹೊರಗಡೆ ತಗೊಂಡೋಗಿ ಶುದ್ಧವಾಗಿರ್ತಕ್ಕಂಥ ಪ್ರದೇಶದಲ್ಲಿ, ಅರ್ಥಾತ್ ಯಾವುದಾದ್ರೂ ತೆಂಗಿನ ಮರದ ಬುಡದಲ್ಲೋ, ಒಟ್ಟಾರೆ ಶುದ್ಧವಾಗಿ ಸ್ವಚ್ಛವಾಗಿರ್ತಕ್ಕಂಥ ಒಂದು ಜಾಗದಲ್ಲಿ ಅದನ್ನು ಹಾಕಿ ಬರಬೇಕು. ಕಾರಣ ಏನಪ್ಪ ಅಂತಂದರೆ, ಅದನ್ನು ಕೀಟಗಳು, ಕ್ರಿಮಿಗಳು ಅಥವಾ ಇರುವೆ ಇತ್ಯಾದಿ ಕೀಟಗಳು ಅದನ್ನು ತಿಂತವೆ. ಇದರಿಂದಾಗಿ ಅವುಗಳಿಗೆ ನೀವು ಆಹಾರವನ್ನು ದಾನ ಮಾಡಿದ ಪುಣ್ಯವನ್ನು ಕಟ್ಕೊಳ್ತೀರಿ. ಪರಿಣಾಮವಾಗಿ ನಿಮಗೆ ಆ ಒಂದು ದಾರಿದ್ರ್ಯದಿಂದ ವಿಮುಕ್ತಿ ಅಂತಕ್ಕಂಥದ್ದು ದೊರಕುತ್ತೆ. ಜೊತೆಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಕೂಡ ನಿಧಾನವಾಗಿರ್ತಕ್ಕಂಥ ಅಭಿವೃದ್ಧಿ ಪ್ರಾಪ್ತಿಯಾಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಗುರುಜಿ, ಪ್ರಶ್ನೆಯನ್ನ ಕಳಿಸ್ಕೊಡ್ತಿದ್ದಾರೆ ವಿನೋದ್ ಅನ್ನೋರು ಕೊಳ್ಳೇಗಾಲದಿಂದ. 26/87 6 ಗಂಟೆಗೆ ಹುಟ್ಟಿರುವಂಥದ್ದು, ಸಂಜೆ ಅಂತ ಹೇಳ್ತಾ ಇದ್ದಾರೆ. ಗುರುಜಿ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ವಿನೋದ್ ಅವರೇ. ಗುರುಜಿ, ನನಗೆ ಮನೆ ಕಟ್ಸ್ಬೇಕು ಅಂತ ಆಸೆ, ಆದರೆ ನಮ್ಮಪ್ಪ ಬಿಸ್ನೆಸ್ ಮಾಡೋಣ ಅಂತ ಅಂತಾರೆ. ಏನು ಮಾಡಿದ್ರೆ ಒಳ್ಳೆಯದು ತಿಳಿಸ್ಕೊಡಿ. ಇದು ಒಂದು ರೀತಿಯ ಮಾಡರ್ನ್ ಅಪ್ಪ, ಸ್ವಲ್ಪ ಹಿಂದಿನ ಥರದ ಯೋಚನೆಯ ಮಗ ಅಂತ. ಹೌದು. ವಿನೋದ್ ಅವರು, ನೀವು ಕಳಿಸ್ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ನಿಮ್ಮದು ಅಶ್ವಿನಿ ನಕ್ಷತ್ರ, ಮೇಷರಾಶಿ ಆಗಿದೆ. ವೃಶ್ಚಿಕ ಲಗ್ನ ಜನನವಾಗಿರ್ತಕ್ಕಂಥದ್ದು ಸೂರ್ಯಾಸ್ತದಲ್ಲಿ. ಕಾರಣ ಏನಪ್ಪ ಅಂತಂದರೆ, ವೃಷಭ ಮಾಸದಲ್ಲಿ ಸಹಜವಾಗಿ ಇರ್ತಕ್ಕಂಥ ಒಂದು ಗ್ರಹ ಸ್ಥಿತಿ ಇದೆ. ಇರಲಿ, ಆದರೆ ನಿಮ್ಮ ಜನ್ಮ ಲಗ್ನ ವೃಶ್ಚಿಕದಲ್ಲಿ ಶನೈಶ್ಚರನ ಸಂಚಾರ ಇದೆ ಮತ್ತು ಸಪ್ತಮ ಭಾವದಲ್ಲಿರ್ತಕ್ಕಂಥದ್ದು ಸೂರ್ಯ, ಮತ್ತು ನಿಮ್ಮದು ಅಶ್ವಿನಿ ನಕ್ಷತ್ರ ಮೇಷರಾಶಿ ಆಗೋದರಿಂದ ಮುಖ್ಯವಾಗಿ 7.5 ಅಂತಕ್ಕಂಥದ್ದು ನಡೀತಾ ಇದೆ. ದಶಾಭುಕ್ತಿಗಳಲ್ಲೂ ಕೂಡ ಬಿಸ್ನೆಸ್ಸಿಗೆ ಫಿಟ್ ಆಗಿರ್ತಕ್ಕಂಥ ದಶಾಭುಕ್ತಿ ಅನ್ನುವಂಥದ್ದು ಕಾಣಿಸೋದಿಲ್ಲ. ಲಗ್ನಾತ್ ಸಪ್ತಮದಲ್ಲಿ ಮತ್ತು ಲಗ್ನದಲ್ಲಿ ಶನಿ ಮತ್ತು ರವಿ ಪರಸ್ಪರ ಸಮಸಪ್ತಮದಲ್ಲಿದ್ದಾಗ ಯಾವುದೇ ಕಾರಣದಲ್ಲಿ ಬಿಸ್ನೆಸ್ ಅಂತಕ್ಕಂಥದ್ದು ಉತ್ಕೃಷ್ಟ ಸ್ಥಿತಿಗೆ ಹೋಗೋದು ಕಷ್ಟ ಆಗತ್ತೆ. ಅದರಲ್ಲೂ 7.5 ನಡೀತಾ ಇದ್ದಾಗ ಇನ್ನೂ ಕಷ್ಟವಾಗತ್ತೆ. ಮತ್ತು ಕರ್ಮಸ್ಥಾನಾಧಿಪತಿ ಆಗಿರ್ತಕ್ಕಂತಹ ಯಾರು ಇಲ್ಲಿ ನಿಮ್ಮ ಜಾತಕ ಕರ್ಮಸ್ಥಾನಾಧಿಪತಿ ಚಂದ್ರ, ಹಾಗಾಗಿ ತುಂಬ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಸದ್ಯದಲ್ಲಿ ಬೇಡವೇ ಬೇಡ ಅಂತೀನಿ. ನೀವು ನಮ್ಮ ಮಾತು ಕೇಳಿ ತೀರ್ಮಾನ ಮಾಡ್ತಕ್ಕಂಥವರಾದರೆ ಖಂಡಿತವಾಗಲೂ ಇನ್ನು 3 ವರ್ಷ ಯಾವುದೇ ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಕಾಲ ಇದೆ ಅಂತ ನನಗೆ ಅನಿಸಲ್ಲ. ಕಾರಣ, ಜನ್ಮಕ್ಕೆ ಶನಿ ಬರ್ತಾನೆ, ಆನಂತರ ಮೇಷರಾಶಿಗೆ ಈಗಾಗಲೇ 12ರಲ್ಲಿ ಶನಿ ಇದ್ದಾನೆ, ಧನಕ್ಷಯವನ್ನು ಉಂಟು ಮಾಡ್ತಕ್ಕಂಥ ಸ್ಥಾನದಲ್ಲಿದ್ದಾನೆ.
ಹಾಗಾಗಿ ಆ ಧನ ಹೇಗೂ ಕ್ಷಯವಾಗೇ ಹೋಗ್ತದೆ. ಆದರೆ ಆ ಕ್ಷಯವಾದ ಧನ ಕೂಡ ಏನಾದರೂ ಒಂದು ಉತ್ಪತ್ತಿ ಮಾಡುವ ರೀತಿಯಲ್ಲಿದ್ದರೆ ತುಂಬ ಒಳ್ಳೆಯದು. ಹಾಗಾಗಿ ಏನು ಯೋಚನೆ ಮಾಡ್ಬೋದು ಇಲ್ಲಿ ಅಂತಂದರೆ, ನೀವು ಬಿಸ್ನೆಸ್ಸಿಗೆ ಹಾಕಿ ಆ ಹಣವನ್ನು ಕಳೆಯೋದ್ರಿಂದ ಮತ್ತೆ ವಾಪಸ್ ಉತ್ಪತ್ತಿ ಆಗುವಂಥ ಸಾಧ್ಯತೆ ಕಡಿಮೆ ಕಾಣಿಸುತ್ತೆ. ಇಲ್ಲಿ ಹಾಕಿದ ಹಣ ಹೇಗೂ ಧನ ಕ್ಷಯ ಆಗೋದು ಹಾಗೇ ಆಗುತ್ತೆ. ಏನಾದರೂ ಒಂದು ಉತ್ಪತ್ತಿ ಮಾಡಲಿ ಅಂದರೆ ಮನೆಗಾಗಿ ಖರ್ಚು ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಅರ್ಥಾತ್ ಏನಪ್ಪ ಅಂತಂದರೆ, ನೀವು ಬಿಸ್ನೆಸ್ಸಿಗೆ ಹಾಕೋದಕ್ಕಿಂತ ಮನೆಯನ್ನು ಕಟ್ಟಿಸೋದು ಸದ್ಯದ ನಿಮ್ಮ ಜಾತಕದ ಪ್ರಕಾರ ಮತ್ತು ದಶಾಭುಕ್ತಿ ಗ್ರಹಸ್ಥಿತಿಗಳ ಪ್ರಕಾರ ಮನೆ ಕಟ್ಟಿಸೋದು ಸರಿಯಾದ ಕ್ರಮ. ಹಾಗಾಗಿ ನಿಮ್ಮ ಮನೆ ಕಟ್ಟಿಸಿ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತೀನಿ. ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡೋದು ಸದ್ಯ ಸರಿಯಲ್ಲ. ಖಂಡಿತ ಗುರುಗಳೇ, ಗುರುಗಳು ಸೂಕ್ತ ಉತ್ತರವನ್ನು ಕೊಟ್ಟಿದ್ದಾರೆ. ನಿಮ್ಮ ತಂದೆಯ ಮಾತನ್ನು ಮುಂದಕ್ಕೆ ಹಾಕಿ ನೀವು ಅಂದ್ಕೊಂಡಿರೋ ಹಾಗೆ ಖಂಡಿತ ಮನೆಯನ್ನು ಕಟ್ಟಿಸಿ ಅಂತ ತಿಳಿಸಿದ್ದಾರೆ. ಖುಷಿಯಾಗಿರುತ್ತೆ ಅಂತ ಭಾವಿಸ್ತೇನೆ ನಿಮ್ಮ ಪ್ರಶ್ನೆಗೆ ಗುರುಗಳು ಕೊಟ್ಟಂಥ ಉತ್ತರ. ವೀಕ್ಷಕರೇ, ನೀವು ಕೂಡ ಏನಾದರೂ ಪ್ರಶ್ನೆ ಇಟ್ಕೊಂಡು ತೊಳಲಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದಲ್ಲಿ ಗುರುಗಳು ತಿಳಿಸ್ತಿದ್ದಾರೆ ಏನು ಮಾಡಬೇಕು ಅಂತ. ನಮ್ಮ ವಾಟ್ಸಪ್ ನಂಬರ್ಗೆ ಬಹಳ ಸಿಂಪಲ್, ಒಂದು ಮೆಸೇಜನ್ನು ಕಳಿಸಿದ್ರೆ ಸಾಕು, ನಿಮ್ಮ ಪ್ರಶ್ನೆಯನ್ನು ನಾನು ಓದ್ತೀನಿ ಅಂತ ಹೇಳ್ತಾ NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಾಗ ಬೇಕಾದರೂ ನೋಡಿ ನಮ್ಮ ಕಾರ್ಯಕ್ರಮವನ್ನು. ಗುರುಗಳೇ, ಕೊನೆಯ 4 ರಾಶಿಗಳು. ಈಗ ಧನುರಾಶಿ. ಧನುರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನೆನ್ನೆಯ ಪರಿಸ್ಥಿತಿಯ ಕಂಟಿನ್ಯೂ ಆಗ್ತಕ್ಕಂಥ ಲಕ್ಷಣ ಇದೆ. ಬೇಸರದ ವಾತಾವರಣ, ಅದರಿಂದ ಚೇತರಿಕೆ ಅಂತಕ್ಕಂಥದ್ದರ ಕೊರತೆ ಕಾಣಿಸುತ್ತೆ. ಅದ್ರ ಜೊತೆಯಲ್ಲಿ ಇವತ್ತೊಂದು ಹೊಸ ಭಯ ಕೂಡ ಸೇರ್ಕೊಳ್ಳೋ ಸಾಧ್ಯತೆ ಇದೆ. ಹೊಸ ಭಯ ಏನಪ್ಪ ಅಂತಂದರೆ, ನಾನು ಚೇತರಿಕೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ನನ್ನ ಕಥೆ ಮುಗೀತು ಅನ್ನೋ ಲೆವೆಲ್ಲಿಗೆ ಕೂಡ ಕೆಲವರಿಗೆ ಯೋಚನೆ ಬರಬಹುದು. ನೆನ್ನೆ ಅತಿರೇಕವಾದ ಹೆಜ್ಜೆಗಳನ್ನು ಕೂಡ ಇಡುವಂಥ ಲಕ್ಷಣ ಕಾಣುತ್ತೆ ಅಂತ ಹೇಳಿದ್ದೆ. ಅದನ್ನು ಚೇತರಿಕೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಕೂಡ ಹೇಳಿಕೊಟ್ಟಿದ್ದೆ. ಇವತ್ತೇನಾಗಿದೆ, ಅದರ ಜೊತೆಯಲ್ಲಿ ಆ ಚೇತರಿಕೆಯೂ ಸಂಪೂರ್ಣ ಆಗಲಿಲ್ಲ. ಕಾರಣ ಏನು ಅಂತಂದರೆ, ನೀವು ಆ ಕರ್ಮವನ್ನು ಆಚರಣೆ ಮಾಡಿರೋ ಸಾಧ್ಯತೆಗಳ ಕಡಿಮೆ. ಯಾಕೆ ಅಂತಂದರೆ, ಕರ್ಮಭಾವಾಧಿಪತಿಯೇ ನಷ್ಟ ಸ್ಥಿತಿಯಲ್ಲಿ ಬಾಧಕನಾಗಿರೋದರಿಂದ ಯಾರು ಹೇಳ್ತಾರೆ ಇದನ್ನೆಲ್ಲ ನಾನು ಆಚರಣೆ ಮಾಡಿ ಉದ್ಧಾರ ಆದಂಗಿದೆ, ಅದು ಆಗೋದಿಲ್ಲ, ಏನಿಲ್ಲ, ಈ ಥರದ ಒಂದು ಹೋಪ್ಲೆಸ್ ಸ್ಟೇಜಿಗೆ ಮೈಂಡು ಹೋಗುವಂಥ ಸಾಧ್ಯತೆ ಕಾಣಿಸುತ್ತೆ. ಇವತ್ತು ಕೂಡ ಅದು ಕಂಟಿನ್ಯೂ ಆಗಬಹುದು. ಆದರೆ ನೆನ್ಪಿಟ್ಕೊಳ್ಳಿ, ಪ್ರಯತ್ನ ಮಾಡದೆ ಯಾವುದರಲ್ಲೂ ಫಲ ಸಿಗೋದಿಲ್ಲ. ಪ್ರಯತ್ನ ಮಾಡಲೇಬೇಕು, ಕಷ್ಟಪಡಲೇಬೇಕು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಒಂದು ಹೆಜ್ಜೆಯನ್ನಾದರೂ ನಾವಿಡಬೇಕಾಗತ್ತೆ. ಒಂದು ಹೆಜ್ಜೆಯನ್ನು ನಾವಿಡದೇ ಇದ್ದರೆ ಖಂಡಿತವಾಗ್ಲೂ ಯಾವ ಯಶಸ್ಸು ಸಿಗಲ್ಲ. ದೇವರು ಬಂದು ಯಾವುದನ್ನು ಮಾಡೋದಿಲ್ಲ ಅಲ್ವಾ? ದೈವಯೋಗ ಅಂದರೆ ಹಾಗೆ, ಗ್ಯಾಸ್ ಇದೆ, ಸಿಲಿಂಡರ್ ಇದೆ, ನೀರಿದೆ, ಪಾತ್ರೆ ಇದೆ, ಅಕ್ಕಿ ಇದೆ, ಬೆಂಕಿಪಟ್ಟಣ ಇದೆ, ಲೈಟ್ರ್ ಇದೆ, ಎಲ್ಲದೂ ಇದೆ. ಆದರೆ ಬೆಂಕಿಪಟ್ಟಣದ ಆ ಕಡ್ಡಿಯನ್ನು ತೆಗೆದು ಕೀರಿ ಸ್ಟವ್ ಅಥವಾ ಲೈಟನ್ನು ಹೊಡೆದು ಸ್ಟವ್ ಹಚ್ಚಿ ಅಕ್ಕಿ ತೊಳೆದು ಪಾತ್ರೆ ನೀರು ಹಾಕಿ ಇಟ್ಟು ಬೇಯಿಸಿದಾಗ ಅನ್ನವಾಗುತ್ತೆ. ಇದಿಷ್ಟು ಪ್ರಯತ್ನ ನಮ್ಮ ಕರ್ಮ. ಉಳಿದೆಲ್ಲ ವಸ್ತುಗಳು ದೈವ ಯೋಗ. ಹಾಗಾಗಿ ದೈವ ಯೋಗ ಅಂತಕ್ಕಂಥದ್ದು ಕೆಲಸ ಮಾಡಬೇಕಿದ್ರೆ ಪುರುಷ ಪ್ರಯತ್ನ ಅಥವಾ ಮನುಷ್ಯ ಪ್ರಯತ್ನ ಬೇಕೇ ಬೇಕು. ಅರ್ಥ ಆಯ್ತಲ್ಲ? ಹಾಗಾಗಿ ಬಾಲಾತ್ರಿಪುರ ಸುಂದರಿ ಉಪಾಸನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಮಾನಸಿಕ ಸ್ಥಿಮಿತ ಅಂತಕ್ಕಂಥದ್ದು ಹಿಂದಿರುಗುತ್ತೆ. ಜೊತೆಯಲ್ಲಿ ಸಾಮರ್ಥ್ಯ ಹೆಚ್ಚಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಉತ್ಸಾಹದಿಂದ ನೀವು ಭಾಗವಹಿಸೋದು ಕೂಡ ಅವಕಾಶ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ವ್ಯಾಪಾರದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥ ದಿನ. ಭೂಮಿ ಸಂಬಂಧ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥ ದಿನ. ಋಣಬಾಧೆಗಳೇನಾದ್ರು ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಬಂದಿರತಕ್ಕಂಥ ಅವಕಾಶ. ಹಿರಿಯರಿಂದ ಒಳ್ಳೆಯ ಶಭಾಷ್ಗಿರಿಯನ್ನು ಪಡಿತಕ್ಕಂಥ ಅವಕಾಶ. ಇವೆಲ್ಲವೂ ಕೂಡ ಮುಕ್ತವಾಗಿ ಮಕರ ರಾಶಿಯವರಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಮಕರ ರಾಶಿಯವರಿಗೆ ಉತ್ತಮವಾದಂಥ ದಿನ. ದ್ವಿತೀಯದಲ್ಲಿರ್ತಕ್ಕಂಥ ರಾಹು ಚಂದ್ರಾತ್ ಅಷ್ಟಮ ಕೂಡ ಆಗೋದರಿಂದ ಮುಖ್ಯವಾಗಿ ಸ್ವಲ್ಪ ಕಣ್ಣಿನ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿ ಬರುತ್ತೆ. ಮತ್ತು ನಾಲಿಗೆಯ ತೊಂದರೆ ಇರ್ತಕ್ಕಂಥವ್ರು, ವಾಗ್ದೋಷ ಇರ್ತಕ್ಕಂಥವ್ರು, ಕೆಲವರಿಗೆ ಮಾತು ಸ್ಪಷ್ಟ ಬಂದಿರೋದಿಲ್ಲಲ್ಲ, ಅಂಥವ್ರು ಆ ದೋಷವನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ದಿಕ್ಕಿನಲ್ಲಿ ಹೆಜ್ಜೆ ಇಡಲಿಕ್ಕೆ ಯೋಗ್ಯವಾಗಿ ಇವತ್ತಿನ ದಿನವಾಗಿ ಕಾಣಿಸುತ್ತೆ. ಏನು ಮಾಡಬೇಕು? ನಾಲಿಗೆಯಲ್ಲಿ ತೊಂದರೆ ಇದ್ದರೆ ನಿಮ್ಮ ಶಕ್ತಿಯಾನುಸಾರ ಬೆಳ್ಳಿ ಅಥವಾ ತಾಮ್ರದ ತಗಡಿನಲ್ಲಿ ನಾಲಿಗೆಯನ್ನು ಮಾಡಿಸ್ಬೇಕು. ಆನಂತರ ಆ ನಾಲಿಗೆಯ ಮೇಲೆ ನಿಮ್ಮ ಹೆಸರನ್ನು ಬರೀಬೇಕು. ಹೆಸರನ್ನು ಬರೆದು ಅದನ್ನು ಕನಿಷ್ಠ 12 ದಿನಗಳ ಪರ್ಯಂತರ ಗಂಧ ಮತ್ತು ಕುಂಕುಮವನ್ನು ಇಟ್ಟು ಪೂಜಿಸಬೇಕು. ನೆನ್ಪಿಟ್ಕೊಳ್ಳಿ, ಶ್ರೀಗಂಧ ಆಗಬೇಕು. ಯಾವುದೋ ಅಂಗಡಿಲಿ ಸಿಗುವಂಥ ಗಂಧ ಬರೋದಿಲ್ಲ. ಶ್ರೀಗಂಧದ ಕೊರಡು ಸಿಗ್ತದೆ, ಅದನ್ನು ತಂದು ತೆಗೆದು ಅದನ್ನು ಹಚ್ಚಬೇಕು. ಸ್ವಲ್ಪ
ದುಬಾರಿ ಇದೆ ಅದು ಶ್ರೀಗಂಧದ ಕೊರಡು. ಅದಿಲ್ಲ ಅಂತಂದರೆ ದೇವದಾರು ಅನ್ನುವಂಥ ಒಂದು ವೃಕ್ಷ ಇದೆ. ದೇವದಾರು ವೃಕ್ಷದ ಗಂಧ ಕೂಡ ಇಡ್ಲಿಕ್ಕೆ ಅವಕಾಶ ಇದೆ. ಇದು ಎರಡೇ ಅವಕಾಶ. ಈ ಗಂಧವನ್ನು ಇಟ್ಟು ಪೂಜಿಸಿ ಆನಂತರ ಅದನ್ನು ವಿಶೇಷವಾಗಿ ವಾಗ್ದೇವತಾ ಶಕ್ತಿ ಇರತಕ್ಕಂಥದ್ದು ಮೂಕಾಂಬಿಕೆ ಅನ್ನುವಂಥ ಕ್ಷೇತ್ರ ಕೊಲ್ಲೂರು ಗೊತ್ತಿದೆ, ಅಲ್ಲಿ ಅದನ್ನು ಕಾಣಿಕೆ ಪೂರ್ವಕವಾಗಿ ಸಮರ್ಪಣೆ ಮಾಡಿದಾಗ ದೋಷಗಳು ಪರಿಹಾರ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಕರ್ಮ ದಶಮಾಂಗಾರಕ ಕುಲದೀಪಕ ಅಂತ ಹೇಳ್ತಾರೆ. ತೃತೀಯಾಧಿಪತಿ ಒಡಹುಟ್ಟಿದವರ ಜೊತೆಯಲ್ಲಿ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಬಿಸ್ನೆಸ್, ದೊಡ್ಡ ಮಟ್ಟದ ಬಿಸ್ನೆಸ್ ಏನಾದರೂ ಇದ್ರೂ ಕೂಡ ಅದರಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಕ್ಕಂಥದ್ದು. ರಾಜಕೀಯದವರ ಸಪೋರ್ಟ್ ಅಂತಕ್ಕಂಥದ್ದು ಸಿಗುತ್ತೆ. MNCನಲ್ಲಿ ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಉದ್ಯೋಗಗಳಿಗೆ ಲೇ ಆಫ್ ಆಗ್ತಕ್ಕಂಥ ಭಯ ಏನಾದರೂ ಪ್ರಾಪ್ತಿಯಾಗಿದ್ದರೆ, ಕೆಲಸ ಹೋಗ್ಬಿಡ್ಬೋದು, ನಾನು ಕೆಲಸ ಕಳ್ಕೊಂಡ್ಬಿಡ್ಬೋದು ಇತ್ಯಾದಿ ಭಯ ಏನಾದರೂ ಕಾಡ್ತಾ ಇದ್ದರೆ ಕುಂಭರಾಶಿಯವರಿಗೆ, ಅಂಥವರಿಗೆ ಏನಪ್ಪ ಅಂತಂದರೆ ಬುಧ ಮತ್ತು ಮಂಗಳರ ಯೋಗ ಕರ್ಮಭಾವದಲ್ಲಿ ಆ ಕರ್ಮಾಧಿಪತಿ ಆಗಿರ್ತಕ್ಕಂಥ ಮಂಗಳನೇ ಅಲ್ಲಿದ್ದಾನೆ. ಹಾಗಾಗಿ ಅನಂತ ಶಯನ ಅಥವಾ ಅನಂತ ಪದ್ಮನಾಭ ಅಂತಕ್ಕಂಥ ಒಂದು ಅದ್ಭುತವಾದ ಭಗವತ್ ಸ್ವರೂಪ ಇದೆ. ಈ ಅನಂತ ಪದ್ಮನಾಭ ಸ್ವಾಮಿಯ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕ್ಷೇತ್ರ ದೇವಸ್ಥಾನದ ಬಗ್ಗೆ ನಾಳೆಯ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ತೇನೆ. ಹಾಗಾಗಿ ನಾಳೆಯ ದಿವಸ ನಮ್ಮ ಧರ್ಮಜ್ಯೋತಿ ಸಂಚಿಕೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಕೇರಳದಲ್ಲಿರ್ತಕ್ಕಂಥ ಬಹಳ ಅದ್ಭುತವಾದ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಇದೆ. ಆ ಒಂದು ಕ್ಷೇತ್ರಕ್ಕೆ ಹೋಗಿ ದರ್ಶನ ಸೇವೆ ಇತ್ಯಾದಿಗಳನ್ನು ಮಾಡಿ ಬಂದ ಪಕ್ಷದಲ್ಲಿ ಖಂಡಿತವಾಗಿ ನಿಮ್ಮ ಉದ್ಯೋಗ ಸಂಬಂಧಿತವಾದ ಸಮಸ್ಯೆ ಪರಿಹಾರವಾಗುತ್ತೆ, ಶೀಘ್ರವಾಗಿ ಅಭಿವೃದ್ಧಿ ಕೂಡ ಆಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದೆಂದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಪಂಚಮ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ ಗುರುವಿನೊಂದಿಗಿದ್ದಾನೆ. ರಾಶಿ ಮತ್ತು ಕರ್ಮಾಧಿಪತಿಯೊಂದಿಗೆ ಲಾಭಕ್ಕೆ ದೃಷ್ಟಿ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದಲ್ಲಿ, ವ್ಯಾಪಾರಗಳಲ್ಲಿ ಸರ್ವತ್ರವೂ ಕೂಡ ಲಾಭಾಂಶವನ್ನು ನೋಡೋದಕ್ಕೆ ಪೂರ್ಣವಾದಂಥ ಅವಕಾಶ ಇದೆ. ಅದಲ್ಲದೆ ತ್ರಿಕೋಣದಲ್ಲಿರ್ತಕ್ಕಂಥ ಗ್ರಹಗಳೆಲ್ಲವೂ ಸಹ ಅನುಕೂಲಕರವಾಗಿರ್ತಕ್ಕಂಥದ್ದಾದ್ದರಿಂದ ಎಲ್ಲ ಯಶಸ್ಸು ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ. ವಿದ್ಯಾರ್ಥಿಗಳಿಗಿರಬಹುದು ಅಥವಾ ಕರ್ಮಚಾರಿಗಳಿಗಿರಬಹುದು, ಔಷಧೋಪಚಾರಗಳನ್ನು ಮಾಡ್ತಕ್ಕಂಥ ನರ್ಸಿಂಗ್ ಕೆಲಸ ಮಾಡ್ತಕ್ಕಂಥವರಿಗಿರಬಹುದು, ಎಲ್ಲರಿಗೂ ಕೂಡ ಇವತ್ತಿನ ದಿನ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥ ದಿನವಾಗಿ ಕಾಣಿಸುತ್ತೆ. ವಿಶೇಷವಾಗಿ ಅಷ್ಟಮ ಭಾವದಲ್ಲಿ ನೀಚ ಸ್ಥಿತಿಯಲ್ಲಿರ್ತಕ್ಕಂಥ ಸೂರ್ಯನಾಗಿರೋದ್ರಿಂದ ಯಾರೇ ಏನಾದರೂ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ರೆ, ನಿಮಗೆ ತೊಂದರೆಗಳನ್ನು ಮಾಡ್ತಾ ಇದ್ದಂಥ ಪಕ್ಷದಲ್ಲಿ ನಿಮ್ಮ ಸಾಂಸಾರಿಕ ಜೀವನದಲ್ಲೋ ವೈಯಕ್ತಿಕ ಜೀವನದಲ್ಲೋ ಅಪಾಯವನ್ನು ತರ್ತಕ್ಕಂಥ ಲಕ್ಷಣಗಳಿದ್ದ ಪಕ್ಷದಲ್ಲಿ ಅಘೋರಾಸ್ತ್ರ ಅಥವಾ ಅಘೋರ ರುದ್ರ ಅಂಥೇಳಿ ಸಜಲ ಘನ ಸಮಾಭಂ ಭೀಮದಂಷ್ಟ್ರಂ ತ್ರಿನೇತ್ರಂ ಅಂಥೇಳಿ ಭುಜಗಧರಂ ಅಘೋರಂ ಅಂತ ಹೇಳ್ತಾರೆ. ಅಘೋರ ರುದ್ರನ ಒಂದು ಕಪ್ಪಾಗಿರ್ತಕ್ಕಂಥ ಶಿವನ ಒಂದು ಸ್ವರೂಪ. ಅವನನ್ನು ಗೌರಮೀಶ ಅಂತ ಹೇಳ್ತಾರೆ. ಗೌರ ಅಂದರೆ ಬೆಳ್ಳಗಿರೋನು ಅಂತ. ಬೆಳ್ಳಗಿರ್ತಕ್ಕಂಥ ಶಿವ ಅಘೋರನಾದ ಕಪ್ಪಾಗ್ತಾನೆ, ನೀರು ತುಂಬಿದ ಮೋಡದ ವರ್ಣವನ್ನು ಹೊಂದುತ್ತಾನೆ, ಕ್ರೂರನಾಗಿರ್ತಾನೆ, ಶತ್ರುಗಳನ್ನು ಸಂಹಾರ ಮಾಡ್ತಕ್ಕಂಥವನಾಗಿರ್ತಾನೆ ಅಂತ ಹೇಳ್ತಾರೆ. ಆ ಅಘೋರ ರುದ್ರನ ಉಪಾಸನೆಯನ್ನು ಮಾಡುವುದರಿಂದ ನಿಮ್ಮ ವಿರುದ್ಧ ಯಾವುದಾದ್ರೂ ಷಡ್ಯಂತ್ರಗಳು ನಡೀತಾ ಇದ್ದರೆ, ಅಥವಾ ನಿಮ್ಮನ್ನು ಬಗ್ಗಿಸುವ ಅಥವಾ ನಿಮ್ಮನ್ನು ಮುಗಿಸುವ ಅಥವಾ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಕೇಡನ್ನು ಉಂಟು ಮಾಡುವಂತಹ ಯೋಚನೆಗಳನ್ನು ಇಟ್ಕೊಂಡಂಥವರಿದ್ದರೆ ಅಂಥವರನ್ನು ನಿಮ್ಮಿಂದ ದೂರ ಮಾಡುವುದು ಮತ್ತು ನಿಮ್ಮನ್ನು ರಕ್ಷಣೆ ಮಾಡುವುದು ಇವೆರಡೂ ಕೂಡ ಅಘೋರ ರುದ್ರನ ಆರಾಧನೆಯಿಂದ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಪ್ರಯತ್ನ ಮಾಡಿ. ಒಳ್ಳೆಯದಾಗಿ. ಧನ್ಯವಾದಗಳು ಗುರುಗಳೇ. ಎಲ್ಲ ವಿಚಾರವನ್ನು ಬಹಳ ಅದ್ಭುತವಾಗಿ ಮನಮುಟ್ಟುವಂತೆ ಪ್ರತಿದಿನ ತಿಳಿಸ್ಕೊಡ್ತೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಾಳೆ ಸಿಗೋಣ್ವಾ? ಹೋಗಿ ಬರೋದಾ? ನಮಸ್ಕಾರ.